ಕಾಲೋ ನಾಥೋ ಭರತ ಸಕಲಾವಸ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಪಿ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ನಿನ್ನೆ ಅತಃಶಬ್ದದ ಅರ್ಥವನ್ನು ಆಚಾರ್ಯರು ಹೇಳಿದಾಗ ನೈಯಾಯಿಕರು ಮಾಡುವ ಆಕ್ಷೇಪದ ವಿಮರ್ಶೆಯನ್ನು ಟೀಕಾಕೃತ್ಪಾದರು ನಡೆಸಿದ್ದನ್ನ ಅದಕ್ಕೆ ಆಚಾರ್ಯರು ಹೇಗೆ ಉತ್ತರ ಕೊಟ್ಟರು ಅನ್ನೋದನ್ನು ನೋಡಿದ್ದೀವಿ. ನೈಯಾಯಿಕರ ಆಕ್ಷೇಪ ಜ್ಞಾನದಿಂದಲೇ ಮೋಕ್ಷ ಸಾಧ್ಯವಿರುವಾಗ ಪ್ರಸಾದದ ಅಗತ್ಯ ಇಲ್ಲ. ಬಂಧ ಅಂದರೆ ಸುಖ ದುಃಖ, ಅದಕ್ಕೆ ಕಾರಣವಾದ ದೇಹೇಂದ್ರಿಯಾದಿಗಳ ಸಂಬಂಧ. ಇದಕ್ಕೆ ಮೂಲ ಕಾರಣ ದೇಹವೇ ನಾನು ಅನ್ನೋ ಮಿಥ್ಯಾಜ್ಞಾನ. ಈ ಮಿಥ್ಯಾಜ್ಞಾನ ದೇಹ ಬೇರೆ ನಾನು ಬೇರೆ ಅನ್ನೋ ತತ್ವಜ್ಞಾನದಿಂದ ನಾಶವಾದಾಗ ಮೂಲ ಕಾರಣ ನಾಶದಿಂದ ಅದರಿಂದ ಬೆಳೆದು ಬಂದ ಪುಣ್ಯ ಪಾಪಗಳ ನಾಶ ಮೂಲಕ ದೇಹ ಸಂಬಂಧ ನಾಶ ಆಗಿಯೇ ತೀರಬೇಕು. ಹೀಗಿರುವಾಗ ಜ್ಞಾನದಿಂದಲೇ ಮೋಕ್ಷ ಸಾಧ್ಯವಿರುವಾಗ ಪ್ರಸಾದದ ಅಗತ್ಯ ಇಲ್ಲ. ಅದಕ್ಕೆ ಅವರು ಕೊಟ್ಟ ದೃಷ್ಟಾಂತ, ಬೆಳಕಿನಿಂದ ಕತ್ತಲು ನಾಶವಾಗುವಾಗ ಬೆಳಕು ಬಂದ ಕೂಡಲೇ ಕತ್ತಲು ಹೋಗುತ್ತೆ. ಅದಕ್ಕೆ ಯಾರ ಪ್ರಸಾದದ ಅಪೇಕ್ಷೆಯೂ ಇಲ್ಲ. ಜ್ಞಾನ ಬಂದ ಕೂಡಲೇ ಅಜ್ಞಾನ ನಾಶ ಆಗುತ್ತೆ. ಅಜ್ಞಾನ ನಾಶ ಆದ್ದರಿಂದ ಅಜ್ಞಾನ ಮೂಲಕವಾದ ಬಂಧವೂ ನಾಶ ಆಗಲೇಬೇಕು. ಪ್ರಸಾದವನ್ನೇ ಯಾಕೆ ತರ್ತೀರಿ? ಹಾಗಾದರೆ ದೇವರ ಹಂಗೇ ಬೇಡವೋ ಅಂದರೆ ಬೇಕು. ಎಲ್ಲ ಕಾರ್ಯಗಳಿಗೆ ನಿಮಿತ್ತ ಕಾರಣ ಈಶ್ವರವಾದಂತೆ ಮೋಕ್ಷ ಅನ್ನೋದು ಒಂದು ಕಾರ್ಯ, ಅದಕ್ಕೂ ಈಶ್ವರ ಕಾರಣ. ಇದು ನೈಯಾಯಿಕರ ವಾದ. ಅದಕ್ಕೆ ಆಚಾರ್ಯರು ಅದನ್ನು ಒಪ್ಪಿಕೊಂಡು, ನೀವು ನಿಮ್ಮ ವಾದವನ್ನು ಒಪ್ಪಿಕೊಂಡರೂ ಕೂಡ, ಅಂದರೆ ಯಾವ ವಾದವನ್ನು ಒಪ್ಪಿಕೊಂಡಿದ್ದೇವೆ? ಅಜ್ಞಾನದಿಂದಲೇ ಬಂದ, ಜ್ಞಾನ ಬಂದಾಗ ಅಜ್ಞಾನ ಹೋಗುತ್ತೆ. ಇದು ನಮ್ಮ ಸಿದ್ಧಾಂತ ಅಲ್ಲ. ಇದನ್ನು ಒಪ್ಪಿಕೊಂಡರೂ ಕೂಡ ದ್ರವ್ಯಂ ಕರ್ಮಚ ಕಾಲಶ್ಚ ಅನ್ನೋ ಪ್ರಮಾಣಗಳು ಆಯಾಯ ಪದಾರ್ಥದಲ್ಲಿರುವ ಸ್ವಭಾವಗಳೆಲ್ಲ ಭಗವಂತನ ಅಧೀನ ಅಂತ ಹೇಳಿವೆ. ಭಗವಂತನ ಅಧೀನ ಅಂದಮೇಲೆ ಆ ಪದಾರ್ಥಗಳಿಂದ ಆ ಕೆಲಸ ನಡೀಬೇಕಾದ್ರೆ ಅವನ ಪ್ರಸಾದ ಅನಿವಾರ್ಯ ಅಂತ ಹೀಗೆ ನೈಯಾಯಿಕರ ಮತವನ್ನು ಒಪ್ಪಿಕೊಂಡು ಒಂದು ಉತ್ತರವನ್ನು ಹೇಳಿ, ಟೀಕಾಕೃತ್ಪಾದರು ನಮ್ಮ ಸಿದ್ಧಾಂತದಲ್ಲಿ ಭಗವತ್ ಪ್ರಸಾದದ ಅಗತ್ಯ ಏನು ಅನ್ನೋದನ್ನ ಸಮರ್ಥನೆ ಮಾಡ್ತಾ, ಜೀವ ಸಜ್ಜೀವ
ಜ್ಞಾನಾನಂದ ಸ್ವರೂಪ. ಜೀವ ಸ್ವಪ್ರಕಾಶ. ಸ್ವಪ್ರಕಾಶ ಆದ್ರಿಂದ ಜೀವನ ನಮ್ಮ ಅನುಭವ ನಮಗೆ ಇದ್ರೂ ನಮ್ಮದೇ ಸ್ವರೂಪವಾದ ಆನಂದದ ಅನುಭವ ಯಾಕೆ ಬರೋದಿಲ್ಲ? ಅದಕ್ಕೆ ಅವಿದ್ಯಾ ಕಾಮಕರ್ಮಾದಿಗಳು ಪ್ರತಿಬಂಧಕ ಅಂತೀವಿ ಅಂದ್ರೆ, ಕಾಮಕರ್ಮಾದಿಗಳು ಸುಪ್ತಿ ಪ್ರಳಯದಲ್ಲಿ ಇರೋದಿಲ್ಲ, ಪ್ರತಿಬಂಧಕ ಇಲ್ಲದೇ ಇರೋದ್ರಿಂದ ಆವಾಗಲಾದ್ರೂ ಯಾಕೆ ಅನುಭವ ಬರೋದಿಲ್ಲ? ಆದ್ರಿಂದ ಕಾಮಕರ್ಮಾದಿಗಳು ಪ್ರತಿಬಂಧಕ ಅಲ್ಲ. ಅನಾದಿಯಾದ ಅವಿದ್ಯಾ ಮಾಯಾ ಪ್ರಕೃತಿ ಶಬ್ದವಾಚ್ಯವಾದ ಒಂದು ಭಾವರೂಪವಾದ ವಸ್ತು ಪ್ರತಿಬಂಧಕವಾಗಿದೆ. ಆದರೆ ಆ ಭಾವರೂಪವಾದ ವಸ್ತು ಜಡ. ಆ ಜಡಕ್ಕೆ ಚೇತನದ ಶಕ್ತಿಯನ್ನು ಪ್ರತಿಬಂಧನೆ ಮಾಡುವ ಸಾಮರ್ಥ್ಯ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ವಿಚಿತ್ರವಾದ ಸಾಮರ್ಥ್ಯ ಅಂದರೆ, ಚೇತನ ಅವನು ಕಾಣಿಸ್ಬೇಕು, ಅವನದೇ ಸ್ವರೂಪವಾದ ಆನಂದ ಕಾಣಿಸಬಾರದು. ನಮಗೆ ಪುಸ್ತಕ ಕಂಡ್ರೆ ಅದರಲ್ಲಿರುವ ಬಣ್ಣ ಕಾಣಿಸುತ್ತೆ. ಪುಸ್ತಕ ಕಾಣಿಸ್ಬೇಕು, ಬಣ್ಣ ಕಾಣಿಸಬಾರದು ಅನ್ನುವಷ್ಟರ ಮಟ್ಟಿಗೆ ಒಂದು ಪ್ರಭಾವವನ್ನ ಜಡ ಬೀರೋದಕ್ಕೆ ಸಾಧ್ಯನಾ? ಆದ್ರಿಂದ ಅದು ಜಡದ ಕೆಲಸ ಅಲ್ಲ. ಭಗವಂತ ಆ ಅವಿದ್ಯೆಯನ್ನು ನಿಮಿತ್ತವನ್ನಾಗಿ ಇಟ್ಟುಕೊಂಡು ತನ್ನ ಇಚ್ಛೆಯಿಂದ ಅದಕ್ಕೆ ಆ ಶಕ್ತಿಯನ್ನು ಕೊಟ್ಟು ಅದರಿಂದ ನಮ್ಮ ಸ್ವರೂಪ ನಮಗೆ ಕಾಣದೇ ಇರುವಂತೆ ಮಾಡಿದ್ದಾನೆ. ಅಲ್ಲಿಗೆ ಭಗವದ್ ಇಚ್ಛೆಯಿಂದ ಈ ಕೆಲಸ ನಡೆದಿದೆ. ಹಾಗಾದರೆ ಆ ಬಂಧ ಹೋಗಬೇಕಾದರೆ ಭಗವಂತನೇ ಇಚ್ಛೆ ಮಾಡಬೇಕು. ಅದು ಹಾಗಿರಲಿ ಅಂತ ಅವನ ಸಂಕಲ್ಪ. ಆದ್ರಿಂದ ಅದು ಹೋಗ್ಲಿ ಅನ್ನೋ ಅವನ ಸಂಕಲ್ಪ ಮಾಡದ ಹೊರತು ಅದು ಹೋಗೋದಿಲ್ಲ. ಅಂದ್ರೆ ಭಗವಂತನ ಪ್ರಸಾದ ಅಗತ್ಯ ಅಂತ ನನ್ನ ಸಮರ್ಥನೆಯನ್ನ ನಿನ್ನೆ ಮಾಡಿದೆ. 424ನೇ ಪುಟ ಅಲ್ವಾ? ಅತಃ ಪರಮೇಶ್ವರ ಏವ ಸತ್ವಾದಿಗುಣಮಯ್ಯ ವಿದ್ಯಾ ವಿರೋಧಿತ್ವೇನ ಅವಿದ್ಯಯಾ ಸ್ವಾಧೀನಯಾ ಪ್ರಕೃತ್ಯಾ ಅಚಿಂತ್ಯಾದ್ಭುತಯಾ ಸ್ವಶಕ್ತ್ಯಾ ಚ ಜೀವಸ್ಯ ಸಪ್ರಕಾಶಮಪಿ ಸ್ವರೂಪಚೈತನ್ಯಂ ಆಚ್ಛಾದಯತಿ ಇತಿ ಯುಕ್ತಂ. ಆದ್ದರಿಂದ ಪರಮಾತ್ಮನೇ ತನ್ನ ಅಧೀನವಾದ ಒಂದು ಜಡ ಪದಾರ್ಥ, ಅದಕ್ಕೆ ಹೆಸರು ಅವಿದ್ಯಾ ಅಂತ. ಅವಿದ್ಯಾ ಅಂದ ಕೂಡಲೇ ಅಜ್ಞಾನ ಅನ್ನೋ ಹೆಸರು ಅದಕ್ಕಿದೆ. ಅಜ್ಞಾನ ಅನ್ನೋ ಹೆಸರು ನನಗೆ ಈ ವಸ್ತುವಿನ ಅಜ್ಞಾನ ಇದೆ ಅಂದ್ರೇನು? ತಿಳುವಳಿಕೆ ಇಲ್ಲ ಅಂತ ಅರ್ಥ. ಸೊ ಅಜ್ಞಾನ ಅನ್ನೋ ಶಬ್ದ ಸಾಮಾನ್ಯವಾಗಿ ಇಲ್ಲ, ಅಭಾವರೂಪವಾದ ಒಂದು ವಸ್ತುವನ್ನ ತಿಳಿಸಿಕೊಡ್ತದೆ. ಈ ನಮ್ಮ ಸ್ವರೂಪಕ್ಕೆ ಪ್ರತಿಬಂಧಕವಾದ್ದಕ್ಕೂ ಅವಿದ್ಯಾ ಅಜ್ಞಾನ ಅನ್ನೋ ಹೆಸರು ಇದೆ. ಆ ಹೆಸರು ಇದ್ದ ಕೂಡಲೇ ಅದು ಅಭಾವರೂಪವಾದ ವಸ್ತು ಅಂತ ನೀವು ತಿಳ್ಕೊಳ್ಕೊಡುದು. ಅದಕ್ಕೆ ಅವಿದ್ಯಾ ಅಂತ ಅಜ್ಞಾನ ಅಂತ ಯಾಕೆ ಹೆಸರು ಅಂದ್ರೆ, ಜ್ಞಾನ ಇಲ್ಲ ಅನ್ನೋ ಅರ್ಥ ಆ ಶಬ್ದಕ್ಕೆ ಅರ್ಥ ಅಲ್ಲ, ವಿರೋಧಿ ಅಂತ ಅರ್ಥ ಆ ಶಬ್ದಕ್ಕೆ. ಅಂದ ಅಜ್ಞಾನ ಅನ್ನೋದಕ್ಕೆ ಅರ್ಥ ಏನು? ಜ್ಞಾನಕ್ಕೆ ವಿರೋಧಿ ಅಂತ ಅರ್ಥ. ಅದು ಹೇಗೆ ನಮ್ಮ ಕಲ್ಲು ಮಣ್ಣಿನ ತರ ಒಂದು ಭಾವ ಪದಾರ್ಥಗಳು ಕಲ್ಲು ಮಣ್ಣುಗಳು, ಹಾಗೆ ಆ ಅವಿದ್ಯಾ ಅನ್ನೋದು ಕೂಡ ಅಭಾವರೂಪವಾದ ವಸ್ತುವಲ್ಲ, ಮತ್ತೆ ಭಾವರೂಪವಾದ ಒಂದು ವಸ್ತು. ಭಾವರೂಪಯ ಅವಿದ್ಯೆಯ ತ್ರಿಗುಣಾತ್ಮಿಕಯ ಸತ್ವರಜಸ್ತಮೋ ಗುಣಾತ್ಮಕವಾದ್ರಿಂದ ಅದಕ್ಕೆ ಪ್ರಕೃತಿ ಅಂತ ಹೆಸರು. ಹೀಗೆ ಅದು ಒಂದು ಭಾವವಸ್ತು. ಮತ್ತೆ ಆ ಅಂತ ಅನ್ನೋ ಶಬ್ದ ಹೇಗೆ ಬಳಸಿದ್ದೀರಿ ಅಂದ್ರೆ, ಆ ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ, ಅಲ್ಲ ವಿರೋಧಿ ಅಂತ ಅರ್ಥ. ಯಾವುದಕ್ಕೆ ವಿರೋಧಿ? ಅದು ಜ್ಞಾನಕ್ಕೆ ವಿರೋಧಿ. ಅಸುರರು ಅಂದ್ರೆ ಸುರರು ಇಲ್ಲ ಅಂತ ಅರ್ಥ ಅಲ್ಲ, ಸುರರಿಗೆ ವಿರೋಧಿಗಳು ಅಂತ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಅರ್ಥ. ಅಂಥ ಒಂದು ಭಾವರೂಪವಾದ ಅಜ್ಞಾನದಿಂದ ಜೀವನ ಸ್ವರೂಪ ಅವನಿಗೆ ಕಾಣದೇ ಇದ್ದಂತೆ ಮಾಡ್ತಾನೆ ಭಗವಂತ.
ಅದರ ಜೊತೆ ಅವನ ಇಚ್ಛೆಯೂ ಜೀವನ ಸ್ವರೂಪಕ್ಕೆ ಆವರಣವಾಗಿದೆ. ಇಚ್ಛೆ ಆವರಣವಾಗಿದೆ ಅಂದ್ರೇನು? ಇವನಿಗೆ ಅಪರೋಕ್ಷ ಜ್ಞಾನ ಬರುವವರೆಗೆ ಅವನ ಸ್ವರೂಪದ ಅನುಭವ ಬರದೇ ಇರಲಿ ಅನ್ನೋ ಇಚ್ಛೆ, ಅದು ಕೂಡ ಸ್ವರೂಪದ ಅನುಭವಕ್ಕೆ ಪ್ರತಿಬಂಧಕ. ಎರಡು ಪ್ರತಿಬಂಧಕ, ಒಂದು ಅವನ ಅಧೀನವಾದ ಅವಿದ್ಯೆ, ಇನ್ನೊಂದು ಅವನ ಇಚ್ಛೆ. ಈ ಎರಡರಿಂದ ಜೀವನ ಸ್ವರೂಪ ಅವನಿಗೆ ಕಂಡ್ರೂ ಆ ಆನಂದ ಅವನ ಅನುಭವಕ್ಕೆ ಬರಲ್ಲ. ಅಲ್ಲಿಗೆ ಅವನ ಇಚ್ಛೆಯ ಆವರಣವೂ ಇದೆ ಅಂದ್ರೆ ಇವನಿಗೆ ಸ್ವರೂಪದ ಆನಂದದ ಅನುಭವ ಬರೋದು ಬೇಡ ಅನ್ನೋ ಇಚ್ಛೆ ನಮ್ಮ ಅನುಭವ ಬರದೇ ಇರಲಿಕ್ಕೆ ಕಾರಣ ಅಂದ್ರೆ, ಅನುಭವ ಬರಬೇಕಾದ್ರೆ ಏನು ಬೇಕು? ಸ್ವರೂಪಾನಂದದ ಅನುಭವ ಬರಲಿ ಅನ್ನೋ ಇಚ್ಛೆ ಮಾಡಬೇಕು. ಈ ಇಚ್ಛೆನೇ ಪ್ರಸಾದ. ಅಲ್ಲಿಗೆ ಪ್ರಸಾದ ಅನ್ನೋದು ಮೋಕ್ಷಕ್ಕೆ ಅನಿವಾರ್ಯ. ಯಾವುದು ಯಾವುದು ಅವಿದ್ಯ? ಈಶಾವಾಸ್ಯ ಅಲ್ಲ. ಅಲ್ಲಿ ಅವಿದ್ಯಾ ಅಂದ್ರೆ ಅನ್ಯಥಾಜ್ಞಾನ ನಿರಾಕರಣೆ ಅಂತ ಅರ್ಥ ಹೇಳ್ತಾರೆ. ಅವಿದ್ಯಾ ಅಂದ್ರೆ ಅವಿದ್ಯಾ ಮೃತ್ಯುಂ ತೀರ್ಥ ವಿದ್ಯೆಯ ಮೃತಮಶ್ನತೆ. ಅವಿದ್ಯೆಯ ಅಂದ್ರೆ ಅನ್ಯಥಾಜ್ಞಾನದ ನಿರಾಕರಣೆಯಿಂದ ದುಃಖ ನಾಶ, ವಿದ್ಯೆಯಿಂದ ತತ್ವಜ್ಞಾನದಿಂದ ಸುಖವಾಪ್ತಿ ಅಂತ. ಅಲ್ಲಿ ಅವಿದ್ಯೆ ಬೇರೆ. ಅತಃ ಪರಮೇಶ್ವರ ಏವ ಸತ್ವಾದಿ ಗುಣಮಯ್ಯ, ಸತ್ವ ರಜಸ್ತಮೋ ಗುಣಮಯವಾದ ವಿದ್ಯಾ ವಿರೋಧಿತ್ವೇನ ಅವಿದ್ಯೆಯ, ವಿದ್ಯೆಗೆ ವಿರೋಧಿಯಾದ್ರಿಂದ ಅವಿದ್ಯಾ ಅಂತ ಕರೆಸಿಕೊಳ್ಳುವ ಸ್ವಾಧೀನಯ ಪ್ರಕೃತ್ಯ, ತನ್ನ ಅಧೀನವಾದ ಈ ಪ್ರಕೃತಿಯ ಅಂಶದಿಂದ ಅಚಿಂತ್ಯಾದ್ಭುತಯ ಸ್ವಶಕ್ತಿಯ ಚ, ಅಚಿಂತ್ಯಾದ್ಭುತವಾದ ತನ್ನ ಶಕ್ತಿಯಿಂದಲೂ ಕೂಡ ಜೀವಸ್ಯ ಸ್ವಪ್ರಕಾಶಮಪಿ ಸ್ವರೂಪ ಚೈತನ್ಯಂ ಆಚ್ಛಾದಯತಿ, ಅದರ ಅನುಭವ ಬರದೇ ಇರುವಂತೆ ಮಾಡ್ತಾನೆ. ಅಚಿಂತ್ಯಾದ್ಭುತ ಅಂತ ಯಾಕೆ ಹೇಳಿದ್ರು? ಪರಮಾತ್ಮನ ಶಕ್ತಿ ಅಚಿಂತ್ಯಾದ್ಭುತ ಅಂತ ಯಾಕೆ ಹೇಳಿದ್ರು? ಯಾಕೆಂದ್ರೆ ಸ್ವರೂಪ ಕಾಣ್ತಾ ಇದ್ರು ಸ್ವರೂಪದಲ್ಲಿರುವ ಆನಂದ ಕಾಣದೇ ಇರುವಂತೆ ಮಾಡಬೇಕಾದ್ರೆ ಈ ಪವಾಡ ಅವನ ಆ ಶಕ್ತಿಗೆ ಇದೆ ಅಂದ್ರೆ ಅದು ಅಚಿಂತ್ಯಾದ್ಭುತ ಶಕ್ತಿ. ಅದು ಇದೇನೆ. ಯಾವುದು ಇದೆ ಅಂದ್ರೆ ಯಾವುದು? ಅಲ್ಲ, ಇದೆ ಅಂದ್ರೆ ಇವಾಗ ಎರಡು ಹೇಳಿದ್ದೇವೆ ನಾವು. ಒಂದು ಜಡ, ಒಂದು ಪರಮಾತ್ಮನ ಇಚ್ಛೆ. ಜಡ ಇದೆಯಲ್ಲ, ಅದು ಜೀವಾಚ್ಛಾದಿಕ ಪರಮಾಚ್ಛಾದಿಕ, ಜಡವಾದ ಅವಿದ್ಯೆ, ಎರಡು ವಿಧವಾದ ಅವಿದ್ಯೆ. ಸ ಏವ ಚ ಸ್ವಾಧಿಷ್ಠಾನ ಲಬ್ಧ ಪರಿಣಾಮ ಮಹದಹಂಕಾರಾದಿ ಪ್ರಕೃತ್ಯಂಶೈಃ ಸಂಯೋಜ್ಯ ಕರ್ತೃತ್ವ ಭೋಕ್ತೃತ್ವ ಸ್ವಾತಂತ್ರ್ಯಂ ಕಾರಕಫಲ ಸ್ವಾಮ್ಯಂಚ ಅಸ್ಯ ಅವಿದ್ಯಮಾನಮೇವ ಉಪದರ್ಶ್ಯ ರಾಗಾದಿ ಉತ್ಪಾದನದ್ವಾರಾ ದುಃಖಂ ಅನುಭಾವಯತಿ. ಸ ಏವ, ಆ ಭಗವಂತನೇ ಸ್ವಾಧಿಷ್ಠಾನ ಲಬ್ಧ ಪರಿಣಾಮ. ಪ್ರಕೃತಿ ಸೈಲೆಂಟ್ ಆಗಿರುತ್ತೆ ಪ್ರಳಯ ಕಾಲದಲ್ಲಿ. ಅದರ ಒಳಗೆ ಪ್ರವಿಶ್ಯ ಪುರುಷೋತ್ತಮ ಶೋಭಯಾಮಾಸ. ಅದರ ಒಳಗಡೆ ಪರಮಾತ್ಮ ಪ್ರವೇಶ ಮಾಡಿದ ಕೂಡಲೇ ಆ ಪ್ರಕೃತಿ ಮಹತ್ತತ್ವ, ಅಹಂಕಾರ ತತ್ವಾದಿ ವಿಕಾರಗಳನ್ನು ಹೊಂದುತ್ತದೆ. ಹೀಗೆ ಸೃಷ್ಟಿಯ ಆರಂಭದ ಪ್ರಕ್ರಿಯೆ ನಡೀಬೇಕಾದ್ರೆ ಆ ಪ್ರಕೃತಿಯ ಒಳಗಡೆ, ವಿಶ್ವಕ್ಕೆ ಮೂಲ ಕಾರಣವಾದ ಪ್ರಕೃತಿಯ ಒಳಗಡೆ ಪರಮಾತ್ಮ ಸೇರ್ಕೊಳ್ಬೇಕು. ಇದನ್ನೇ ಸ್ವಾಧಿಷ್ಠಾನ ಲಬ್ಧ ಪರಿಣಾಮ ಅಂತ ಕರೀತಾರೆ. ಸ್ವ ಅಂದ್ರೆ ಪರಮಾತ್ಮ, ಅವನ ಅಧಿಷ್ಠಾನ ಪ್ರಕೃತಿ ಆದಾಗ, ಅಧಿಷ್ಠಾನ ಅಂದ್ರೆ
ಅವನಿಗೆ ಇರುವ ಜಾಗ ಪ್ರಕೃತಿ ಆದಾಗ, ಅಂದ್ರೆ ಪ್ರಕೃತಿಯ ಒಳಗಡೆ ಅವನು ಸೇರಿಕೊಂಡಾಗ ಲಬ್ಧ ಪರಿಣಾಮ, ಆ ಪ್ರಕೃತಿಯಲ್ಲಿ ಏನಾಗುತ್ತೆ, ಪರಿಣಾಮ ಉಂಟಾಗುತ್ತೆ. ಅದು ಮಹತ್ತತ್ವವಾಗಿ ಪರಿಣಾಮವನ್ನು ಹೊಂದುತ್ತದೆ. ಮಹತ್ತತ್ವದಿಂದ ಅಹಂಕಾರ ತತ್ವ, ಈ ಅಹಂಕಾರಾದಿ ತತ್ವಗಳನ್ನು ಈ ಜೀವನಿಗೆ ಸೃಷ್ಟಿಯ ಕಾಲದಲ್ಲಿ ಬೆರೆಸ್ತಾನೆ ಪರಮಾತ್ಮ, ಸಂಬಂಧ ಬರುವಂತೆ ಮಾಡ್ತಾನೆ. ಅದರಿಂದ ಏನಾಗುತ್ತೆ ಅಂದರೆ ಅವನಿಗೆ ತನ್ನ ಸ್ವಾಮ್ಯದಲ್ಲಿ ಇಲ್ಲದೇ ಇರುವ ವಸ್ತುಗಳಲ್ಲಿ ತನ್ನ ಒಡೆತನದ ಭ್ರಾಂತಿ ಬರುತ್ತದೆ. ತಾನು ಮಾಡದೇ ಇರುವ ಕೆಲಸಗಳನ್ನು ನಾನು ಮಾಡಿದ್ದೇನೆ ಅನ್ನೋ ಅಹಂ ಉಂಟಾಗತ್ತೆ. ಆ ಅಹಂಕಾರದಿಂದಾಗಿ, ಅಹಂಕಾರದ ಸಂಬಂಧ ಇವನಿಗೆ ಬಂದಿದ್ದರಿಂದ ಕರ್ತೃತ್ವ ಭೋಕ್ತೃತ್ವದಲ್ಲಿ ಸ್ವಾತಂತ್ರ್ಯ ಇದೆ ಅನ್ನೋ ಅಹಂಭಾವ ಅವನಿಗೆ ಉಂಟಾಗುತ್ತೆ. ಜೀವನಿಗೆ ಅವಿದ್ಯಮಾನಮೇವ ಜೀವನಿಗೆ ಕರ್ತೃತ್ವ ಭೋಕ್ತೃತ್ವ ಸ್ವಾತಂತ್ರ್ಯ ಭ್ರಮೆಯನ್ನು ಉಂಟು ಮಾಡ್ತಾರೆ. ಇಲ್ಲಿ ಅಪಾರ್ಥ ಮಾಡ್ಕೊಳ್ಬಾರ್ದು. ಅವಿದ್ಯಮಾನಮೇವ ಕರ್ತೃತ್ವ ಭೋಕ್ತೃತ್ವ ಅರ್ಥ ಏನು? ಕರ್ತೃತ್ವ ಭೋಕ್ತೃತ್ವ ಅವಿದ್ಯಮಾನ, ಜೀವನಿಗೆ ಕರ್ತೃತ್ವ ಭೋಕ್ತೃತ್ವ ಅವಿದ್ಯಮಾನ ಅಂತ ಹೇಳುವುದು ಅದ್ವೈತವಾದ, ನಾವಲ್ಲ. ಹಾಗಾದ್ರೆ ಅವಿದ್ಯಮಾನ ಯಾವುದು? ಕರ್ತೃತ್ವ ಭೋಕ್ತೃತ್ವ ಸ್ವಾತಂತ್ರ್ಯ ಅವಿದ್ಯಮಾನ. ಜೀವನಿಗೆ ಕರ್ತೃತ್ವನೂ ಇದೆ, ಭೋಕ್ತೃತ್ವನೂ ಇದೆ. ಕರ್ತೃತ್ವ ಅಂದ್ರೆ ಏನು? ಆ ಅರ್ಥ ಹೇಳ್ತೀವಿ ನಾವು ಸುಧಾ ಓದಿದ್ದೀವಿ. ಅದನ್ನ ಕರ್ತೃತ್ವ ಅಂದ್ರೆ ಕೊಟ್ಟೆ ಜ್ಞಾನ, ಇಚ್ಛಾ, ಪ್ರಯತ್ನ, ಇವುಗಳು. ಇದು ಕರ್ತೃತ್ವ, ಇದು ಜೀವನಿಗೆ ಇದೆ. ಭೋಕ್ತೃತ್ವ ಅಂದ್ರೇನು? ಸುಖ ದುಃಖಗಳನ್ನು ಅನುಭವಿಸುವವನು. ಅನುಭವಿಸ್ತಾನೋ ಇಲ್ಲ ಜೀವ? ಅಲ್ಲಿಗೆ ಕರ್ತೃತ್ವನೂ ಇದೆ ಜೀವನಿಗೆ, ಮತ್ತೆ ಭೋಕ್ತೃತ್ವನೂ ಇದೆ. ಅದು ಭ್ರಾಂತಿ ಅಲ್ಲ, ನಿಜವಾಗಿ ಇದೆ. ಭ್ರಾಂತಿ ಯಾವುದು? ಮತ್ತೆ ಸ್ವಾತಂತ್ರ್ಯ, ನಾನೇ ಮಾಡಿದ್ದೇನೆ, ನಾನೇ ಉಣ್ತಾ ಇದ್ದೇನೆ ಅಂತ ಈ ಸ್ವಾತಂತ್ರ್ಯದ ಭ್ರಮೆಯನ್ನು ಭಗವಂತ ತಂದುಕೊಡ್ತಾನೆ. ಈ ಸ್ವಾತಂತ್ರ್ಯದ ಭ್ರಮೆಯಿಂದ ರಾಗದ್ವೇಷಗಳು ಉಂಟಾಗ್ತದೆ. ಇದನ್ನು ನಾನು ಮಾಡಿದ್ದೇನೆ, ನನಗೆ ಬೇಕು. ಇದು ನಾನು ಮಾಡಿದ್ದಲ್ಲ, ದೇವರು ಕೊಟ್ಟಿದ್ದು ಅಂತಿದ್ರೆ ನನಗೆ ಬೇಕು ಅಂತ ಅವನು ಕೊಟ್ಟರೆ ತಗೋತೀನಿ ಅನ್ನೋ ಭಾವ ಬರ್ತಿತ್ತು. ಆದರೆ ನಾನು ಮಾಡಿದ್ದೇನೆ ಅನ್ನೋ ಸ್ವಾತಂತ್ರ್ಯ ಭ್ರಮೆಯ ಪರಿಣಾಮ ಏನು ಅಂದರೆ ರಾಗದ್ವೇಷಾದಿಗಳು. ನೈಯಾಯಿಕರು ಹೇಳಿದಂತೆ ದೇಹವೇ ನಾನು ಅನ್ನೋ ಭ್ರಮೆ ರಾಗದ್ವೇಷಕ್ಕೆ ಕಾರಣ, ನಮ್ಮಲ್ಲಿ ಅಲ್ಲ. ಏನಾದರೂ ಕೆಲಸ ಇದ್ರೆ ಮುಗಿಸ್ಕೊಳ್ಳಿ, ಕಾನ್ಸಂಟ್ರೇಷನ್ ತಪ್ಪೋದು, ಏನು ತೊಂದರೆ ಇದೆಯಾ ಏನಾದರೂ? ಹೌದಾ? ತುಂಬ ಮುಖ್ಯವಾದ ಅಂಶಗಳು ಇದು. ಅಲ್ಲಿ ಮಾಡಲಿ ಈ ಪಾರ್ಟ್ ಬೇಡ. ಹೌದೇನಾ? ಕೂತ್ಕೊಳ್ಳೋಕ್ಕಾಗಲ್ಲ. ಬಂತು. ಏನಿದೆ? ಬೀಳದು ಮುಟ್ಟಲ್ಲ, ಅದಕ್ಕೆ ಮುಟ್ಟಲ್ಲ. ಹೌದೇನಾ? ಶ್ರೀ ಗುರುಭ್ಯೋ ನಮಃ. ಆದ್ದರಿಂದ ರಾಗದ್ವೇಷಗಳಿಗೆ ದೇಹದಲ್ಲಿ ಆತ್ಮಭ್ರಮೆ ಕಾರಣ ಅಂತ ನೈಯಾಯಿಕರ ವಾದ. ನಮ್ಮ ವಾದ ಏನು ಅಂದರೆ ಸ್ವಾತಂತ್ರ್ಯ ಭ್ರಮ ಕಾರಣ. ಕರ್ತೃತ್ವ ಸ್ವಾತಂತ್ರ್ಯ ಭ್ರಮೆ, ಭೋಕ್ತೃತ್ವ ಸ್ವಾತಂತ್ರ್ಯ ಭ್ರಮೆ ಇರೋದರಿಂದ ರಾಗದ್ವೇಷಗಳು ಉಂಟಾಗ್ತವೆ. ರಾಗ ಆಸೆ ಯಾಕೆ ಬರುತ್ತೆ? ನಾನು ಉಣಬೇಕು, ಅದರಿಂದ ನನಗೆ ಬೇಕು.
ನಾನು ಉಣ್ಣೋದಲ್ಲ, ದೇವರು ಉಣಿಸೋದು. ಅವನಿಗೆ ಇಚ್ಛೆ ಇದ್ರೆ ಹೊಟ್ಟೆಗೆ ಸಿಗತ್ತೆ. ಇದು ನಾನು ಮಾಡಿದ್ದು, ಇದನ್ನು ಬೇರೆಯವರು ಮುಟ್ಟಬಾರದು. ಇದು ನಾನು ಮಾಡಿದ್ದು, ಆದ್ದರಿಂದ ಬೇರೆಯವರು ಮುಟ್ಟಬಾರದು ಅನ್ನೋ ಆಗ್ರಹ ಬರ್ತದೆ. ಇದರಿಂದ ದ್ವೇಷ ಬೆಳೀತದೆ. ಅದನ್ನು ಬೇರೆಯವರು ಮುಟ್ಟಿದ್ರೆ ದ್ವೇಷ ಬರುತ್ತೆ. ಹೀಗೆ ಕರ್ತೃತ್ವ ಭೋಕ್ತೃತ್ವ ಸ್ವಾತಂತ್ರ್ಯ ಭ್ರಮೆ ಏನಿದೆಯೋ ಇದು ರಾಗದ್ವೇಷಗಳಿಗೆ ಕಾರಣ ಹೊರತು ದೇಹಾತ್ಮ ಭ್ರಮೆ ರಾಗದ್ವೇಷಗಳಿಗೆ ಕಾರಣ ಅಲ್ಲ. ನಮ್ಮ ಸಿದ್ಧಾಂತದಲ್ಲಿ ಮಾತ್ರ, ಭಾರತೀಯ ದರ್ಶನಗಳಲ್ಲಿ, ಉಳಿದೆಲ್ಲ ದರ್ಶನಗಳಲ್ಲಿ ದೇಹಾತ್ಮ ಭ್ರಮೆ ಬಂಧಕ್ಕೆ ಕಾರಣ, ಮೂಲ ಕಾರಣ ಅಂತ ಕರೆದಿದ್ದಾರೆ. ಆಚಾರ್ಯರ ಸಿದ್ಧಾಂತದಲ್ಲಿ ದೇಹವೇ ಆತ್ಮ ಅನ್ನೋ ಭ್ರಮೆ ನಮಗೆ ಇಲ್ಲ. ನನ್ನ ದೇಹ ಅಂತ ನಾವಂತೇವೆ ಹೊರತು ನಾನೇ ದೇಹ ಅಂತ ಯಾರಿಗೂ ಅನುಭವ ಇಲ್ಲ. ಆದ್ರಿಂದ ದೇಹ ಬೇರೆ, ನಾನು ಬೇರೆ ಅನ್ನೋ ಪ್ರಮಾಣ ಇದೆ ಹೊರತು ಈ ಭ್ರಮೆ ಇಲ್ಲಾದ್ರಿಂದ ದೇಹಾತ್ಮ ಭ್ರಮೆಯು ಬಂಧಕ್ಕೆ ಕಾರಣ ಅನ್ನೋ ವಾದವನ್ನು ನಾವು ಒಪ್ಪಲ್ಲ. ಮತ್ತೇನು ಕಾರಣ ಅಂದರೆ ಕರ್ತೃತ್ವ ಭೋಕ್ತೃತ್ವ ಸ್ವಾತಂತ್ರ್ಯ ಭ್ರಮೆಯು ಇದಕ್ಕೆ ಕಾರಣ. ಇದಾದ್ರೆ ಒಂದು ರೂಪಾಂತರ ಅಭಿಮಾನ. ಕರ್ತೃತ್ವ ಭ್ರಮೆ ಇರೋದರಿಂದ ನಾನು ಏನು ಮಾಡಿದ್ನೋ ಅದು ನನ್ನದು ಅನ್ಕೋತೇವೆ. ಹೀಗಾಗಿ ಈ ಕರ್ತೃತ್ವ ಭೋಕ್ತೃತ್ವಗಳ ಸ್ವಾತಂತ್ರ್ಯ ಭ್ರಮೆ, ಕರ್ತೃತ್ವ ಭೋಕ್ತೃತ್ವ ಭ್ರಮೆ ಅನ್ನಬಾರದು. ದಾಸಾಹಿತ್ಯದಲ್ಲಿ ತುಂಬ ಅಭಿಮಾನ ಉಳ್ಳವರು ಜೀವನಿಗೆ ಕರ್ತೃತ್ವವೇ ಇಲ್ಲ, ನಮ್ಮ ಸಿದ್ಧಾಂತ ಅಲ್ಲ ಅಂತಾರೆ. ಖಂಡಿತವಾಗಲೂ ಟೀಕಾಕೃತ್ತಾದರೂ ಆಚಾರ್ಯರು ಕರ್ತೃತ್ವ ಆತ್ಮನಿಗೆ ಇದೆ ಅಂತ ಹೇಳಿದ್ದಾರೆ. ಯಾವುದು ಇಲ್ಲ? ಸ್ವಾತಂತ್ರ್ಯ ಇಲ್ಲ. ಅದನ್ನು ಟೀಕಾಕೃತ್ತಾದರ ಮುಂದೆ ಹೇಳ್ತಾರೆ, ಈಶ್ವರದತ್ತಂ ಸ್ವಾತಂತ್ರ್ಯಮಪಿ ಅಸ್ತಿ. ಸ್ವಾತಂತ್ರ್ಯ ಇದೆ, ಅದು ಅವನ ದತ್ತ. ಅವನ ದತ್ತ ಅನ್ನೋದನ್ನು ಮರೆತು ಬಿಡ್ತೇವೆ. ಪರಾಧೀನ ಕರ್ತವ್ಯ. ಸಯೇವಚ ಆಯ್ತು ಓದಿ ಆಯ್ತು. ಸ್ವಾಧಿಷ್ಠಾನ ಲಬ್ಧ, ತನ್ನ ಅಧಿಷ್ಠಾನವಾದ್ರಿಂದ, ಯಾವುದು ಅಧಿಷ್ಠಾನವಾಯಿತು? ಪ್ರಕೃತಿ. ಅದರಿಂದ ಲಬ್ಧ ಪರಿಣಾಮ, ಪರಮಾತ್ಮನ ಅಧಿಷ್ಠಾನವಾದ ಕೂಡಲೇ ಆ ಪ್ರಕೃತಿಯು ಲಬ್ಧ ಪರಿಣಾಮ ಅಂದರೆ ಪರಿಣಾಮವನ್ನು ಹೊಂದುತ್ತದೆ. ಲಬ್ಧ ಅಂದ್ರೆ ಹೊಂದೋದು, ಪರಿಣಾಮ ಅಂದ್ರೆ ರೂಪಾಂತರ. ಏನದರ ರೂಪಾಂತರ? ಮಹತ್ ಅಹಂಕಾರ. ಆ ಪ್ರಕೃತಿಯು ಮಹತ್ ರೂಪದಿಂದ ಪರಿಣಾಮ ಹೊಂದುತ್ತದೆ, ಮಹತ್ತತ್ವವು ಅಹಂಕಾರ ರೂಪದಿಂದ ಪರಿಣಾಮ ಹೊಂದುತ್ತದೆ. ಹೀಗೆ ಪ್ರಕೃತ್ಯಂಶೈ, ಈ ಪ್ರಕೃತಿಯ ಅಂಶಗಳಿಂದ ಸಂಯೋಜ್ಯ, ಯಾರನ್ನ? ಜೀವನಿಗೆ ಸಂಯೋಗ ಬರುವಂತೆ ಮಾಡಿ, ಇದರಿಂದಾಗಿ ಏನಾಗುತ್ತೆ ಅಂದರೆ ಕರ್ತೃತ್ವ ಭೋಕ್ತೃತ್ವ ಸ್ವಾತಂತ್ರ್ಯಂ, ಕರ್ತೃತ್ವ ಸ್ವಾತಂತ್ರ್ಯ ಜ್ಞಾನ, ಭೋಕ್ತೃತ್ವ ಸ್ವಾತಂತ್ರ್ಯ ಜ್ಞಾನ ಬರ್ತದೆ. ಕಾರಕ ಫಲ ಸ್ವಾಮ್ಯಂಚ, ಇದು ಭ್ರಮೆಯೊಂದು. ಈ ಉಪಕರಣಗಳೆಲ್ಲ ನಂದೇ. ಕಾರಕ ಸ್ವಾಮ್ಯ ಅಂದರೆ ನಮ್ಮಲ್ಲಿ ಏನು ಟೂಲ್ಸ್ ಇದೆಯೋ, ಉಪಕರಣಗಳಿದೆಯೋ, ಇದೆಲ್ಲ ನನ್ನದೇ ಅನ್ನೋ ಸ್ವಾಮ್ಯ ಭ್ರಮೆ. ಫಲಸ್ವಾಮ್ಯಂ, ಇಷ್ಟೆಲ್ಲ ಹೇಗೆ ಸಂಪಾದನೆ ಮಾಡಿದಿರಿ? ಬುದ್ಧಿ. ಫಲಸ್ವಾಮ್ಯ ಅಂದರೆ ಇದು. ಸ್ವಾಮ್ಯಂ ಅನ್ಬೇಕು. ಕಾರಕ ಮತ್ತು ಫಲಗಳ ಸ್ವಾಮ್ಯ. ಕಾರಕದ ಸ್ವಾಮ್ಯ ನನಗಿದೆ, ಫಲದ ಸ್ವಾಮ್ಯ ನನಗಿದೆ. ಅದೇ ಹೇಳಿದ್ರೆ ಕಾರಕ ಅಂದರೆ ಕೆಲಸ ಮಾಡಲಿಕ್ಕೆ ಬೇಕಾದ ಸಲಕರಣೆಗಳು. ನಮ್ಮ ಮನೆಯಲ್ಲಿ ಅನೇಕ ಪರಿಕರಗಳಿದೆಯಲ್ಲ, ಟಿವಿ, ಫ್ರಿಜ್ಜು, ಇವೆಲ್ಲ ಕಾರಕಗಳು. ಇಷ್ಟೆಲ್ಲ ಕೊಂಡ್ಕೊಂಡಿದ್ದೆ? ಹೌದ್ರಿ, ನಾನು ಕೊಂಡ್ಕೊಂಡಿದ್ದೇನೆ ಅಂತ. ಇದು ಕಾರಕ ಸ್ವಾಮ್ಯ ಅಂತ. ನಾನು ಆಗಲೇ ಹೇಳಿದೆ, ಕರ್ತೃತ್ವ ಅಂದರೆ ಜ್ಞಾನ, ಇಚ್ಛಾ, ಕ್ರಿಯಾ. ಭೋಕ್ತೃತ್ವ ಅಂದರೆ ಇದರಿಂದಾಗಿ ಅವನು ಕೆಲಸ ಮಾಡ್ತಾನೆ. ಕೆಲಸ ಮಾಡಿದ್ರೆ ಸುಖ ದುಃಖಗಳು ಆಗ್ತವೆ. ಸುಖ ದುಃಖದ ಅನುಭವವನ್ನು ಭೋಕ್ತೃತ್ವ ಅಂತ ಕರೀತಾರೆ. ಅದು ಎಫೆಕ್ಟು, ಇದು ಕಾರಣ. ಕರ್ತೃತ್ವದಿಂದ ಸುಖ ದುಃಖಗಳ ಭೋಗ ಬರ್ತದೆ. ಚ ಅವಿದ್ಯಮಾನಮೇವ, ಇವೆರಡು ಏನು? ಅವಿದ್ಯಮಾನ. ಯಾವುದು ಅವಿದ್ಯಮಾನ? ನೋಡಿ, ಮತ್ತೆ ಅಲ್ಲೇ ಬಂದ್ರಿ. ಕರ್ತೃತ್ವ ಭೋಕ್ತೃತ್ವ ಅವಿದ್ಯಮಾನ ಅಲ್ಲ. ಕರ್ತೃತ್ವ ಸ್ವಾಮ್ಯ ಏನಿದೆಯೋ
ಮತ್ತೆ ಭೋಕ್ತೃತ್ವ ಸ್ವಾಮ್ಯ ಏನಿದೆಯೋ, ಕ್ರಿಯಾಫಲ ಸ್ವಾಮ್ಯ ಭ್ರಮೆ ಏನಿದೆಯೋ ಇದು ಸ್ವಾಮ್ಯ ಏನಿದೆ ಇದು ಅವಿದ್ಯಮಾನಮೇವ. ಉಪದರ್ಶ್ಯ ತೋರಿಸಿ, ರಾಗಾದಿ ಉತ್ಪಾದನ ದ್ವಾರ, ಈ ಸ್ವಾಮ್ಯದ ಭ್ರಮೆಯಿಂದ ರಾಗ ದ್ವೇಷಗಳು ಅವನಿಗೆ ಹುಟ್ಟುವಂತೆ ಮಾಡ್ತಾನೆ. ಹುಟ್ಟುತ್ತವೆ ಅಂತ ಹೇಳಲೇ ಇಲ್ಲ, ಎಲ್ಲೋ ಟೀಕಾಕೃಪಾದರು. ಹುಟ್ಟಿಸುವಂತೆ ಮಾಡ್ತಾನೆ, ಭ್ರಮೆ ಬರುವಂತೆ ಮಾಡ್ತಾನೆ ಅಂತ ಏನೇನು ಆಗುತ್ತೋ ಅದೆಲ್ಲ ಅವನು ಮಾಡಿದ್ದು ಅಂತ. ದುಃಖಂ ಅನುಭಾವಯತಿ, ಇದರಿಂದ ಏನಾಗುತ್ತೆ ಅಂದ್ರೆ ದುಃಖ ಸುಖ ಇವುಗಳನ್ನು ಅನುಭವಿಸುವಂತೆ ಮಾಡ್ತಾನೆ. ಏನ್ ಹೇಳಿ, ಅದನ್ನು ಇಲ್ಲಿ ಆಡಲಿಲ್ಲ, ಅದನ್ನು ತರಲಿಲ್ಲ ಅವರು. ಅವಿದ್ಯೆ ಆವರಣ ಇದು ಪ್ರತಿಬಂಧಕ ಅಂತ. ಈ ಲಿಂಗದೇಹ ಬಾಹ್ಯ ದೇಹ ಬರಲಿಕ್ಕೆ ಒಂದು ನಿಮಿತ್ತ, ಅದನ್ನು ಇಲ್ಲಿ ತರಲಿಲ್ಲ ಅವರು. ದುಃಖಾಧಿಕ, ಹೌದು ಹೌದು ಹೌದು. ಭ್ರಮೆಯು ಅಲ್ಲೇ ಮೂಲದಲ್ಲಿ ಅಲ್ಲೇ ವ್ಯತ್ಯಾಸ ಹೊಂದಿದೆ. ದೇಹಾತ್ಮ ಭ್ರಮೆ ಅಲ್ಲ, ಸ್ವಾಮ್ಯ ಭ್ರಮೆ ಅನ್ನೋದು. ತದೇವಂ ಬಂಧಸ್ಯ ಈಶ್ವರ ಅಧೀನತ್ವಾತ್ ಸ ಏವ ಮೋಚಕಃ ಅಂಗೀಕಾರ್ಯಃ ಅಪರಸ್ಯ ಸ್ವಾತಂತ್ರ್ಯಾಭಾವ. ಆದ್ದರಿಂದ ತತ್ ಏವಂ ಬಂಧಸ್ಯ ಈಶ್ವರಾಧೀನತ್ವಾತ್, ಇವೆಲ್ಲ ಯಾರ ಕಾರ್ಬಾರೋ ಅವಂದು. ಅದರಿಂದ ಬಂಧವು ಈಶ್ವರನ ಅಧೀನ ಆದ್ರಿಂದ ಸ ಏವ ಮೋಚಕಃ, ಯಾರು ಕಟ್ಟಿದಾನೋ ಅವನೇ ಬಿಡಿಸ್ಬೇಕು. ಅಂಗೀಕಾರ್ಯ ಅಪರಸ್ಯ ಸ್ವಾತಂತ್ರ್ಯ ಅಭಾವ. ಒಂದು ವೇಳೆ ಅವನು ಕಟ್ಟ ಹಾಕಿದ್ದನ್ನ ಇನ್ಯಾರಾದ್ರೂ ಬಿಡಿಸಕ್ಕೋದ್ರೆ ಬಿಡಿಸೋರ್ನು ಕಟ್ಟ ಹಾಕಿಬಿಡ್ತಾನ. ಯಾಕಂದ್ರೆ ಅಂತಹ ಸ್ವಾತಂತ್ರ್ಯ ಅವನಿಗಿದೆ. ಉಳಿದವರಿಗೆ ಅವನ ಕಟ್ಟನ್ನು ಬಿಡಿಸುವ ಸ್ವಾತಂತ್ರ್ಯ ಉಳಿದವರಿಗೆ ಇಲ್ಲ. ಹೇಗೆ ಅವನು ಬಿಡಿಸ್ತಾನೆ ಅಂದ್ರೆ ಪ್ರಸನ್ನ ಏವಾಸೌ ಸ್ವಕೀಯಾಂ ಮಾಯಾಂ ವ್ಯಾವರ್ತಯತಿ ಇತಿ ತತ್ಪ್ರಸಾದಾರ್ಥಂ ಸರ್ವೋಪ್ಯಯಂ ಸಾಧನ ಸಂದರ್ಭಃ ಇತ್ಯುಕ್ತಂ. ಪ್ರಸನ್ನನಾದ ಅವನೇನೇ ಸ್ವಕೀಯಾಂ ಮಾಯಾಂ, ತನ್ನ ಅಧೀನವಾದ ಮಾಯೆಯನ್ನು. ಏನು ಮಾಯ ಅಂದ್ರೆ ಪ್ರಕೃತಿ ಬಂದ. ಅದಕ್ಕೆ ಆವಾಗಲೇ 3 ಹೆಸರನ್ನು ಕೊಟ್ಟಿದ್ದಾರೆ ಅವರು. ಮಾಯಾ, ಅವಿದ್ಯಾ, ಪ್ರಕೃತಿ, 3 ಹೆಸರು ಇದೆ. ಅಂದ್ರೆ ಅವನ ಅಧೀನ ಅದು. ತನ್ನ ಅಧೀನವಾದ ಮಾಯೆಯನ್ನ, ಮಾಯೆ ಅಂದ ಕೂಡಲೇ ನಾವು ಏನೋ ಮಠ ಮಂತ್ರ ಅಂಥದ್ದನ್ನು ಯೋಚನೆ ಮಾಡಬಾರದು. ಮಾಯೆಯನ್ನ ವ್ಯಾವರ್ತಯತಿ ಅಂದ್ರೆ ಸರಿಯುವಂತೆ ಮಾಡ್ತಾನೆ. ಇತಿ ದೂರ ಸರಿಸ್ತಾನೆ ಅಂತ ನಾವು ಠಕ್ ಅನ್ಬಾರದು. ಏನ್ ಮಾಡ್ತಾನೆ ಮಾಯೆಯನ್ನ? ಎರಡಿದೆ ಮಾಯೆ, ಅವಾಗ ಹೇಳಿದ್ರಲ್ಲ, ಜೀವಾಚ್ಛಾದಿಕ ಪರಮಾಚ್ಛಾದಿಕ. ಅಲ್ಲಿ ಜೀವಾಚ್ಛಾದಿಕೆಯನ್ನು ಏನ್ ಮಾಡ್ತಾನೆ? ಅಲ್ಲ, ನಾಶ ಮಾಡ್ತಾನೆ. ಪರಮಾಚ್ಛಾದಿಕೆಯನ್ನ ಸರಿಸ್ತಾನೆ. ಒಂದಕ್ಕೆ ಅಪಸರಣ, ಒಂದಕ್ಕೆ ನಾಶ. ಇತಿ ತತ್ಪ್ರಸಾದಾರ್ಥಂ, ಅವನನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ಸರ್ವೋಪಿ ಅಯಂ ಸಾಧನ ಸಂದರ್ಭ. ಏನು ನಾವು ಸಾಧನೆಗಳನ್ನು ಹೇಳಿದೆವೋ, ಕರ್ಮದಿಂದ ಪರೋಕ್ಷ ಜ್ಞಾನ, ಅದರಿಂದ ಅಪರೋಕ್ಷ ಜ್ಞಾನ, ಭಕ್ತಿ, ಪ್ರಸಾದ, ಇವುಗಳೆಲ್ಲ ಹೇಳಿದೆವೋ, ಈ ಸಾಧನ ಸಂದರ್ಭಗಳೆಲ್ಲ ಅವನನ್ನ ಪ್ರಸನ್ನಗೊಳಿಸೋಕ್ಕೋಸ್ಕರ ಇದೆ. ತತಃ ಯದ್ಯಪಿ ನ ಸೂತ್ರಾಕ್ಷರೇಭ್ಯಃ ಭಗವತ್ಪ್ರಸಾದಃ ಲಭ್ಯತೆ ತಥಾಪಿ ಅನುಪಪತ್ಯ ಅಂಗೀಕರಣೀಯಃ ಇತಿ ಯುಕ್ತಂ ವ್ಯಾಖ್ಯಾನಂ. ಇವಂಚ ಪೂರ್ವಪಕ್ಷ ಸ್ಯಾದೇತತ್
ಅಲ್ಲಿಂದ ಆರಂಭ ಮಾಡಿದ್ದಾರೆ. ಏನು ಪೂರ್ವಪಕ್ಷ ಮಾಡಿದ್ದಾನೆ ಅವನು? ಜ್ಞಾನದಿಂದ ದುಃಖ ನಿವೃತ್ತಿ ಅನ್ನೋದನ್ನು ಹೇಳೋಣ, ಪ್ರಸಾದಸ್ಯ ಜ್ಞಾಪಕಂ ಕಿಮಸ್ತಿ ಅಂತ ಪೂರ್ವಪಕ್ಷ. ಇಲ್ಲಿ ಟೀಕಾಕೃತ್ಪಾದರ ಉತ್ತರ, ಪ್ರಸಾದಕ್ಕೆ ಸೂಚಕವಾದ್ದು ಸೂತ್ರದಲ್ಲಿ ಏನಿದೆ ಅಂತ ಅವನ ಪ್ರಶ್ನೆ. ಏನಿಲ್ಲ ಅಂತ ಅವರು ಉತ್ತರ. ಟೀಕಾಕೃತ್ಪಾದ ಸೂತ್ರದಲ್ಲಿ ಏನು ಹಿಂಟೂ ಇಲ್ಲ ಪ್ರಸಾದಕ್ಕೆ ಜ್ಞಾಪಕವಾದ್ದು. ಆದರೆ ಪ್ರಮಾಣಗಳನ್ನು ನೋಡಿದಾಗ ಪ್ರಸಾದ ಇಲ್ಲದೆ ನಮ್ಮ ಸ್ವರೂಪದ ಅನುಭವ ಬರೋಕ್ಕೂ ಸಾಧ್ಯ ಇಲ್ಲ ಅಂತ ನಾವು ಇದುವರೆಗೆ ವಿವರಣೆ ಕೊಟ್ಟಿದ್ದೇವೆ. ಅಂದರೆ ಸೂತ್ರದಲ್ಲಿ ಸೂಚನೆ ಇಲ್ಲದೇ ಇದ್ದರೂ ಪ್ರಮಾಣಕ್ಕೆ ಅನುಗುಣವಾಗಿ ಅತಃ ಅನ್ನೋ ಶಬ್ದಕ್ಕೆ ಪ್ರಸಾದಾತ್ ಅಂತ ಅನ್ನೋ ಅರ್ಥವನ್ನು ಮಾಡಬೇಕು. ಶ್ರುತಿ ಈ ಯುಕ್ತಿಗೆ ಅದಕ್ಕಲ್ಲ ಯುಕ್ತಿ. ನಮಗೆ ಜಿಜ್ಞಾಸ ಕರ್ತವ್ಯ ನಮ ಅನ್ನೋದಕ್ಕೆ ಯುಕ್ತಿ, ಎಲ್ಲದಕ್ಕೂ ಯುಕ್ತಿ ನಾವು ಇಲ್ಲಿ ಕೊಟ್ಟಿಲ್ಲ, ಅದೆಲ್ಲ ಮುಂದುಗಡೆ ಕೊಡ್ತೇವೆ. ಇದಕ್ಕೆ ಅದನ್ನ ಸಮರ್ಥನೆ ಮಾಡ್ಲಿಕ್ಕೆ ಮುಂದಿದೆ. ಪ್ರಸಾದ ಯಾಕೆ ಬೇಕು ಅಂತ ಸಮರ್ಥನೆ ಮಾಡೋ ಸೂತ್ರಗಳು ಮುಂದಿದೆ, ಅದನ್ನು ಉಲ್ಲೇಖ ಮಾಡ್ತಾರೆ ಇಲ್ಲಿ. ತತಃ ಯದ್ಯಪಿ ನ ಸೂತ್ರಾಕ್ಷರೇಭ್ಯ ಭಗವತ್ ಪ್ರಸಾದ ಲಭ್ಯತೆ. ಸೂತ್ರದ ಯಾವುದೇ ಶಬ್ದದಿಂದ ಭಗವತ್ ಪ್ರಸಾದ ಅನ್ನೋ ಅರ್ಥ ಸಿಗಲ್ಲ. ತಥಾಪಿ ಅನುಪಪತ್ಯ, ಪ್ರಸಾದ ಇಲ್ಲದೆ ಅನುಭವ ಬರಲಿಕ್ಕೆ ಸಾಧ್ಯ ಇಲ್ಲಾದ್ರಿಂದ ಅಂಗೀಕರಣೀಯ ಇತಿ ಯುಕ್ತಂ ವ್ಯಾಖ್ಯಾನಂ. ವ್ಯಾಖ್ಯಾನ ಯುಕ್ತ. ಯಾವ ವ್ಯಾಖ್ಯಾನ ಯುಕ್ತ? ಅತಃ ಶಬ್ದಕ್ಕೆ ಪ್ರಸಾದಾಖ್ಯ ಪ್ರಯೋಜನ ಸದ್ಭಾವಾತ್ ಅಂತ ಏನು ವ್ಯಾಖ್ಯಾನ ಮಾಡಿದ್ದೇವೆ ಆ ವ್ಯಾಖ್ಯಾನ ಸರಿ. ಅದರ ಮೇಲೆ ಅವನು ಆಕ್ಷೇಪ ಮಾಡಿದ್ದು ಅದು ಸರಿ ಅಂತ ಇಲ್ಲಿ ಮುಗಿಸಿದೆ. ಶ್ರುತಿಯಲ್ಲಿ ಹೇಳಿದ್ವಲ್ಲ ನಾವು ನಿನ್ನೆ. ಒಂದೊಂದಕ್ಕೂ ಹೇಳ್ಕೊಂಡ್ಬಂದಿದ್ದಾರೆ ಆಚಾರ್ಯರು. ಪ್ರಸಾದವು ಸಾಧನ, ಪ್ರಸಾದಕ್ಕೆ ಜ್ಞಾನವು ಸಾಧನ, ಜ್ಞಾನಕ್ಕೆ ಅಪರೋಕ್ಷವು ಸಾಧನ, ಒಂದೊಂದಕ್ಕೂ ಹೇಳ್ಕೊಂಡ್ಬಂದಿದ್ದಾರೆ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನಾಪರೇಣ. ಒಂದು ಏಮೈವೇಶ ವೃಣುತೆ ತೇನ ಲಭ್ಯ. ಅದರಿಂದ ವೃಣುತೆ ಅಂದ್ರೆ ಪ್ರಸನ್ನ ಅಂತ ಅರ್ಥ. ಕೇಳ್ತಲ್ಲ ನನಗೆ. ಲಿಂಗದೇಹ ಭಂಗ, ಅದೇ ಪ್ರಳಯ ಕಾಲದ ಪೂರ್ವಕ್ಷಣದಲ್ಲಿ ಆಗ್ತದೆ. ಅರ್ಥ ಆಯ್ತಾ? ಪ್ರಳಯ ಆಗೋದಕ್ಕಿಂತ ಮುಂಚೆ ಅಪರೋಕ್ಷ ಜ್ಞಾನದಿಂದಲೂ ಆಗಲ್ಲ. ಮತ್ತೆ ಪ್ರಳಯಕ್ಕಿಂತ ಪೂರ್ವ ಕಾಲದಲ್ಲಿ ಲಿಂಗದೇಹ ಭಂಗ ಆಗುತ್ತೆ. ಆಮೇಲೆ ಭಗವಂತನ ಉದರದ ಒಳಗೆ ಅವರು ಪ್ರವೇಶ ಮಾಡ್ತಾರೆ. ಅದು ಲಿಂಗದೇಹ ಭಂಗದ ಎಲ್ರಿಗೂ ಆಗುವಂಥದ್ದು ಆವಾಗಲೇ ಅದು. ವಿರಜಾ ನದಿ ಸ್ನಾನದಿ. ತತಃ ಅಥಾರಿಸ್ತಾರೆ ಯದ್ ವಕ್ಷ್ಯತಿ ಚ ಏತತ್ ಸೂತ್ರಕಾರಃ ತತೋ ಹ್ಯಸ್ಯ ಬಂಧ ವಿಪರ್ಯಯೌ. ಸೂತ್ರಕಾರರು ಇದನ್ನೇ ಮುಂದೆ ಹೇಳ್ತಾರೆ. ಪರಾಭಿಧ್ಯಾನಾತ್ತು ತಿರೋಹಿತಂ ತತೋ ಹ್ಯಸ್ಯ ಬಂಧ ವಿಪರ್ಯಯೌ ಅನ್ನೋ ಸೂತ್ರದಲ್ಲಿ ಪರಾಭಿಧ್ಯಾನಾತ್ ತಿರೋಹಿತಂ ವೇದವ್ಯಾಸರು ಸ್ಪಷ್ಟ ಹೇಳಿದ್ದಾರೆ ನೋಡಿ. ತಿರೋಹಿತಂ ಅಂದರೆ ನಮ್ಮ ಸ್ವರೂಪವು ತಿರೋಹಿತ. ಯಾವುದರಿಂದ ತಿರೋಹಿತ? ಪರ ಅಭಿಧ್ಯಾನ. ಪರ ಅಂದರೆ ಪರಮಾತ್ಮ, ಅವನ ಅಭಿಧ್ಯಾನ ಅಂದರೆ ಇಚ್ಛೆ, ಅವನ ಇಚ್ಛೆಯಿಂದ ಇದು ತಿರೋಹಿತ. ತಥೋಹಿ ಅಸ್ಯ ಬಂಧ ವಿಪರ್ಯಯೌ. ಬಂಧ ಮತ್ತು ವಿಪರ್ಯಯ ಅಂದರೆ ಅಲ್ಲ, ಬಂಧ ಮತ್ತು ಬಂಧದ ವಿಪರ್ಯಯ, ಬಂಧದ ನಾಶ. ಅಂದರೆ ಬಂಧ ಮತ್ತು ಮೋಕ್ಷ ಯಾರಿಂದ ಅಂದರೆ ತತಃ, ಅವನಿಂದ, ಹೊರತು ಜ್ಞಾನದಿಂದ ಅಲ್ಲಿಲ್ಲ. ಅದನ್ನು ನಾವೇನು ಹೇಳಿದೇವೋ ಅದನ್ನು ಸೂತ್ರಕಾರರು ಸ್ಪಷ್ಟವಾಗಿ ಮುಂದೆ ಹೇಳಿದ್ದಾರೆ. ಅಲ್ಲಿ ಯುಕ್ತಿಯನ್ನು ಹೇಳ್ತೇವೆ ಯಾಕೆ ಅದು ಬೇಕು ಆ ಸೂತ್ರದಲ್ಲಿ. ವಕ್ಷತಿ ಚ ಏತತ್ ಸೂತ್ರಕಾರ. ಪರಮಾತ್ಮನಿಂದಲೇ ಬಂಧ, ಪರಮಾತ್ಮನಿಂದಲೇ ಮೋಕ್ಷ ಅನ್ನೋದನ್ನ ಸೂತ್ರಕಾರರು ಮುಂದೆ ಹೇಳ್ತಾರೆ. ಇಲ್ಲಿ ಅದು ಸೂತ್ರದ ಉತ್ತರಾರ್ಥವನ್ನ ಉಲ್ಲೇಖ ಮಾಡಿದ್ದಾರೆ, ಮತ್ತೆ ಅದರ ಆರಂಭವನ್ನು ಪರಿಮಳದಲ್ಲಿ ಹೇಳಿದ್ದಾರೆ. ಪರಾಭಿಧ್ಯಾನಾತ್ತು ತಿರೋಹಿತಂ ತಥೋ ಹ್ಯಸ್ಯ ಬಂಧ ವಿಪರ್ಯಯೌ ಅಂತ ಪೂರ್ಣ ಸೂತ್ರ. ಏವಂ
ಉಕ್ತೇನ ನ್ಯಾಯೇನ ನ ಜ್ಞಾನಸ್ಯೈವ ಅಯಂ ಸ್ವಭಾವಃ ಯತ್ ಸಾಕ್ಷಾನ್ ಮೋಕ್ಷ ಸಾಧನತ್ವಂ. ಆದ್ರಿಂದ ಇದು ಜ್ಞಾನದ ಸ್ವಭಾವ. ಯಾವುದು? ಮೋಕ್ಷ ಅನ್ನೋದು ಜ್ಞಾನದ ಸ್ವಭಾವ, ದೇವರು ಕೊಡೋದಲ್ಲ. ಜ್ಞಾನ ಏನು ಮಾಡುತ್ತೆ? ಅದರ ಸ್ವಭಾವ ಅಜ್ಞಾನವನ್ನು ನಾಶ ಮಾಡುತ್ತೆ. ಅಜ್ಞಾನ ಹೋಯಿತು ಅಂದರೆ ದುಃಖಾದಿಗಳು ಹೋಯಿತು ಅಂತ ಇದು ಯಾರ್ದು ವಾದ? ನೈಯಾಯಿಕ ವಾದ. ಅದನ್ನ ಜ್ಞಾನದ ಸ್ವಭಾವ ಅಂತ ಅನಬೇಡ್ರಿ, ಪರಮಾತ್ಮನ ಅಧೀನ ಇದು. ಏವಂ ಉಕ್ತೇನ ನ್ಯಾಯೇನ, ನಾವು ಹೇಳಿದ ನ್ಯಾಯದಿಂದ, ನ ಜ್ಞಾನಸ್ಯೈವ ಅಯಂ ಸ್ವಭಾವ, ಜ್ಞಾನದ್ದೇ ಸ್ವಭಾವ ಅಲ್ಲ. ಯತ್, ಏನು ಜ್ಞಾನದ ಸ್ವಭಾವ ಅಲ್ಲ? ಯಾವುದು ಅಂದರೆ ಸಾಕ್ಷಾತ್ ಮೋಕ್ಷ ಸಾಧನತ್ವಂ. ಜ್ಞಾನವೇ ನೇರವಾಗಿ ಮೋಕ್ಷ ಸಾಧನ ಆಗೋದು ಜ್ಞಾನದ ಸ್ವಭಾವ ಅಲ್ಲ. ಜ್ಞಾನ ಬೇಕೋ ಬೇಡೋ? ನಮ್ಮಲ್ಲಿ ಬೇಕು. ಸಾಕ್ಷಾತ್ ಮೋಕ್ಷ ಸಾಧನ ಯಾವುದು? ಪ್ರಸಾದ. ಜ್ಞಾನದಿಂದ ಪ್ರಸಾದ, ಪ್ರಸಾದದಿಂದ ಮೋಕ್ಷ. ಸಾಕ್ಷಾತ್ ಅಂದರೆ ಅದಕ್ಕೂ ಮೋಕ್ಷಕ್ಕೂ ಮಧ್ಯದಲ್ಲಿ ಇನ್ನೊಂದು ಬರಬಾರದು. ಜ್ಞಾನಕ್ಕೂ ಮೋಕ್ಷಕ್ಕೂ ಮಧ್ಯದಲ್ಲಿ ಏನಾದರೂ ಇದೆಯೋ ಇಲ್ವೋ? ಇದೆ, ಪ್ರಸಾದ ಇದೆ. ಪ್ರಸಾದಕ್ಕೂ ಮೋಕ್ಷಕ್ಕೂ ಏನಾದರೂ ಮಧ್ಯದಲ್ಲಿ ಇಲ್ಲ. ಅದನ್ನ ಸಾಕ್ಷಾತ್ ಮೋಕ್ಷ ಸಾಧನ ಪ್ರಸಾದ. ಜ್ಞಾನವು ಇನ್ನೊಂದರ ಮಧ್ಯಮ ಇಟ್ಟುಕೊಂಡು ಮೋಕ್ಷ ಸಾಧನ. ಏವ ಕೊಟ್ಟಿದ್ದ ಅದಕ್ಕೋಸ್ಕರ. ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ, ಸರಿ ತಾನೆ? ಅಲ್ಲಿ ಜ್ಞಾನೇ ನೈವ ಅನ್ನೋದಕ್ಕೆ ಜ್ಞಾನ ಹೊರತು ಬೇರೆದ್ದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಜ್ಞಾನೇ ನೈವ ಅನ್ನೋದಕ್ಕೆ ಜ್ಞಾನ ಆದ್ರೆ ಮಾತ್ರ ಅಂತ. ಅಸ್ತು ವಾ ತಥಾಪಿ ಈಶ್ವರ ಪ್ರಸಾದಃ ಅಪೇಕ್ಷಿತಃ ಸಕಲ ಕಾರಣಾನಾಂ ಸಕಲ ಕಾರಕಾಣಾಂ ತದಧೀನ ಸತ್ತಾ ಪ್ರವೃತ್ತಿತ್ವೇನ ತದಿಚ್ಛಾಂ ವಿನಾ ಕಸ್ಯಾಪಿ ಕಾರ್ಯಸ್ಯ ಅನುದಯಾತ್ ಇತಿ. ನಾವು ಹಿಂದೆನೇ ಹೇಳಿದ್ದಾರೆ ಟೀಕಾಕೃತ್ಪಾದರು, ನೈಯಾಯಿಕರು ಮತವನ್ನ ಖಂಡನೆ ಮಾಡದೆ ಅದನ್ನು ಒಪ್ಪಿಕೊಂಡು ಆಚಾರ್ಯರು ಪರಿಹಾರ ಹೇಳಿದ್ದಾರೆ. ಯಾವ ಅನುವ್ಯಾಖ್ಯಾನದಿಂದ? ದ್ರವ್ಯಂ ಕರ್ಮಚ ಕಾಲಶ್ಚ ಅಂತ. ಇವಾಗ ಇದುವರೆಗೆ ಹೇಳಿದ್ದು ನಾವು ನೈಯಾಯಿಕರ ಮತವನ್ನ ಖಂಡನೆ ಮಾಡಿ ಜ್ಞಾನದಿಂದ ಮೋಕ್ಷ ಅಲ್ಲ, ಪ್ರಸಾದದಿಂದಲೇ ಮೋಕ್ಷ ಅಂತ. ಇವಾಗ ಮತ್ತೆ ಆಚಾರ್ಯರ ಮೂಲಕ್ಕೆ ಬರ್ತಿದ್ದಾರೆ ಟೀಕಾಕೃತ್ಪಾದರು. ಅಸ್ತು ವಾ, ನೀನು ಹೇಳಿದ್ದನ್ನೇ ಒಪ್ಕೊಳ್ಳೋಣ. ನಮಗೆ ಬಂಧ ಯಾವುದರಿಂದ? ಅಜ್ಞಾನದಿಂದ. ಮೋಕ್ಷ ಯಾವುದರಿಂದ? ಜ್ಞಾನದಿಂದ ಅಂತ ಒಪ್ಕೊಳ್ಳೋಣ. ಆದರೂ ದೇವರನ್ನು ತರಲೇಬೇಕು ನೀನು. ಜ್ಞಾನದಿಂದ ಮೋಕ್ಷ ಅಂದರೆ ಮೋಕ್ಷ ಕೊಡೋದು ಯಾವುದು? ಜ್ಞಾನ. ಆ ಜ್ಞಾನದಲ್ಲಿ ಮೋಕ್ಷ ಕೊಡುವ ಶಕ್ತಿ ಯಾರಿಂದ ಬಂದಿದೆ? ಪರಮಾತ್ಮನಿಂದ. ಎಲ್ಲಿ ಹೇಳಿದೆಯಾ ಪ್ರಮಾಣ? ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ. ಅಲ್ಲಲ್ಲಿರುವ ಶಕ್ತಿಯನ್ನು ಕೊಟ್ಟಿರುವನು ಪರಮಾತ್ಮ. ಹೀಗೆ ಇದುವರೆಗೆ ನಮ್ಮ ಮತವನ್ನು ನಿರೂಪಣೆ ಮಾಡಿ ನಿನ್ನ ಮತ ಸಿದ್ಧಾಂತ ಸರಿಯಲ್ಲ ಅಂತ ಹೇಳಿ, ಹೋಗ್ಲಪ್ಪ ನಿನ್ನ ಮತದ ಸಿದ್ಧಾಂತವನ್ನು ಒಪ್ಪಿಕೊಂಡ್ರೂ ಭಗವಂತನ ಪ್ರಸಾದ ಅನಿವಾರ್ಯ ಅಂತ. ಅಸ್ತುವಾ ತಥಾಪಿ. ಅಸ್ತುವಾ ಅಂದ್ರೇನು? ನೀನು ಹೇಳಿದಂತೆ ಜ್ಞಾನದ್ದೇ ಸಾಮರ್ಥ್ಯ ಮೋಕ್ಷ ಜನಕತ್ವ ಇಟ್ಕೊಳ್ಳೋಣ. ತಥಾಪಿ ಈಶ್ವರ ಪ್ರಸಾದ ಅಪೇಕ್ಷಿತ. ನೀನು ಬಿಡುವಂತಿಲ್ಲ. ಯಾಕೆ ಅಂದ್ರೆ ಸಕಲ ಕಾರಕಾಣಾಂ, ಯಾವುದು ಯಾವುದು ಕಾರಕವೋ, ಕಾರಕ ಅಂದ್ರೆ ಸಾಧನಗಳು, ಅವುಗಳೆಲ್ಲ ತದಧೀನ ಸತ್ತಾ ಪ್ರವೃತ್ತಿತ್ವೇನ, ಅವುಗಳ ಸತ್ತ ಮತ್ತು ಪ್ರವೃತ್ತಿ ತದಧೀನ. ಸತ್ತ ಅಂದ್ರೇನು? ಅದು ಇರೋದಕ್ಕೂ ಅದು ಕೆಲಸ ಮಾಡೋದಕ್ಕೂ ಜನರೇಟರ್ ಅವನು. ತದಧೀನ ಸತ್ತ ಪ್ರವೃತ್ತಿತ್ವೇನ ತದಿಚ್ಛಾಂ ವಿನಾ ಕಸ್ಯಾಪಿ ಕಾರ್ಯಸ್ಯ ಅನುದಯಾತ್. ಜ್ಞಾನದಿಂದ ಮೋಕ್ಷ ಅಂತ ಹೇಳೋದಾದರೂ ಭಗವಂತನ ಇಚ್ಛೆ
ಬೇಕೇ ಬೇಕು. ಅಂಗೀಕಾರವಾದಸ್ಯ ಚ ಇದಂ ಪ್ರಯೋಜನಂ ಯತ್ ಪೂರ್ವಸ್ಯೈವ ಅರ್ಥಸ್ಯ ಸಮರ್ಥನಂ. ಇಲ್ಲಿ ಆಚಾರ್ಯರು ನೀನು ಹೇಳಿದ್ದನ್ನ ಒಪ್ಪೋಣ ಅಂತ ಹೇಳಿ ನೈಯಾಯಿಕರು ಹೇಳಿದ್ದನ್ನ ಒಪ್ಪಿಕೊಂಡು ಪರಿಹಾರ ಹೇಳಿದ್ದಾರೆ. ಯಾಕೆ? ಅವರನ್ನು ಖಂಡನೆ ಮಾಡಿ ಪರಿಹಾರ ಹೇಳಬಹುದಿತ್ತಲ್ಲ. ಅಂದರೆ ಖಂಡನೆ ಮಾಡಿ ಮುಂದೆ ಪರಿಹಾರ ಹೇಳ್ತಾರೆ. ಒಪ್ಪಿಕೊಂಡು ಈ ಪರಿಹಾರವನ್ನು ಯಾಕೆ ಹೇಳಿದರು ಅಂದರೆ, ನಾವು ಹಿಂದೆ ಹೇಳಿದ ವಿಷಯವನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ ಹೇಳಿದರು. ಹಿಂದೆ ಹೇಳಿದ ವಿಷಯ ಏನು ಅಂದರೆ, ಜ್ಞಾನದಿಂದ ಪ್ರಸಾದದ್ವಾರ ಮೋಕ್ಷ ಅನ್ನೋದನ್ನು ಸಮರ್ಥನೆ ಮಾಡುವ ದೃಷ್ಟಿಯಿಂದ ಒಪ್ಪಿಕೊಂಡು ಪರಿಹಾರ ಹೇಳಿದ್ದಾರೆ. ಹೇಗೆ ಸಮರ್ಥನೆ ಆಯಿತು ಮುಂದೆ ಹೇಳ್ತಾರೆ ಅದನ್ನು ಟೀಕಾಕೃಪಾದರು. ಅಂಗೀಕಾರವಾದಸ್ಯ ಚ, ಅವನು ಹೇಳಿದ್ದನ್ನ ಒಪ್ಪಿಕೊಂಡು ಪರಿಹಾರ ಹೇಳಿದ್ದಕ್ಕೆ ಇದಂ ಪ್ರಯೋಜನಂ, ನಮಗೆ ಸಿಗುವ ಪ್ರಾಫಿಟ್ ಇದು. ಏನಂದ್ರೆ ಯತ್ ಪೂರ್ವಸ್ಯೈವ ಅರ್ಥಸ್ಯ ಸಮರ್ಥನಂ. ಪೂರ್ವಸ್ಯ, ಹಿಂದೆ ನಾವು ಏನು ಹೇಳಿದೇವೋ, ಏನು ಹೇಳಿದ್ದೇವೆ? ಜ್ಞಾನದಿಂದ ಪ್ರಸಾದ, ಪ್ರಸಾದದಿಂದ ಮೋಕ್ಷ ಅಂತ, ಅದನ್ನ ಸಮರ್ಥನೆ ಮಾಡೋದಕ್ಕೋಸ್ಕರ ಅವನು ಹೇಳಿದ್ದನ್ನ ಒಪ್ಪಿಕೊಂಡು ಪರಿಹಾರ ಹೇಳಿದ್ದಾರೆ. ಅಲ್ಲ, ಒಪ್ಪಿಕೊಂಡು ಪರಿಹಾರ ಹೇಳಿದ್ರಿಂದ ನಮ್ಮ ಸಿದ್ಧಾಂತದ ಸಮರ್ಥನೆ ಹೇಗಾಯಿತು? ತಥಾಹಿ ಅಂತಾರೆ. ಏನ ಜ್ಞಾನಸ್ಯ ಮೋಕ್ಷಹೇತುತ್ವಂ ಅಂಗೀಕೃತಂ ನ ತೇನಾಪಿ ಈಶ್ವರೇಚ್ಛಾ ತ್ಯಕ್ತುಂ ಶಕ್ಯತೆ ಕಾರಕ ಪ್ರೇರಕತ್ವಾದಿನ ಅವಶ್ಯಾಭ್ಯುಪಗಮನೀಯತ್ವಾತ್ ತಥಾ ಚ ಕಿಮನೇನ ಜ್ಞಾನೇನ ಅಪ್ರಮಿತೇನ ಪ್ರಮಿತಃ ಈಶ್ವರ ಏವ ಅಂಗೀಕಾರ್ಯಃ. ನೀನು ಏನ್ ಸಿದ್ಧಾಂತ ಮಾಡಿದ್ದಿ? ಜ್ಞಾನದಿಂದಲೇ ಮೋಕ್ಷ ಅಂತ. ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳುವವನು ದೇವರಿಲ್ಲ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಅವನು ಕಾರಕ, ಅವನು ಪ್ರೇರಕ ಅಂತ ದೇವರ ಅಗತ್ಯ ನಿನಗೂ ಕೂಡ ಇದೆ. ಅಲ್ಲಿಗೆ ಜ್ಞಾನದಿಂದ ಮೋಕ್ಷ ಅಂತ ಹೇಳುವವನು ಈಶ್ವರನನ್ನ ಅಲ್ಲಗಳೆಯೋಕ್ಕೆ ಆಗಲ್ಲ. ಸೊ ಜ್ಞಾನವು ಮೋಕ್ಷಕ್ಕೆ ಸಾಧನ ಅನ್ನುವವನೂ ಕೂಡ ದೇವರು ಮೋಕ್ಷಕ್ಕೆ ಸಾಧನ ಅಂತ ಒಪ್ಪಲೇಬೇಕು. ಹಾಗಿದ ಮೇಲೆ ಜ್ಞಾನ ಒಪ್ಪಿದ್ರು ದೇವರನ್ನು ಒಪ್ಪಿದ್ದಿಂದ ಅಂದ್ರೆ ದೇವರೇ ಮೋಕ್ಷಕ್ಕೆ ಕಾರಣ ಅಂದ್ಬಿಡ್ಬೋದಿಲ್ಲ ಅಂತ. ಹೀಗೆ ನಾವು ಹೇಳಿದ ಸಿದ್ಧಾಂತವನ್ನು ಅವನು ಹೇಳಿದ ದಾರಿಯಲ್ಲೇ ಹೋಗಿ ಅವನಿಗೆ ಒಪ್ಪಿಸೋಕ್ಕೋಸ್ಕರ ಅಂಗೀಕಾರವಾದವನ್ನ ಆಚಾರ್ಯರು ಅನುಸರಣೆ ಮಾಡಿದ್ದಾರೆ. ಅಲ್ಲಿಗೆ ಈಶ್ವರನನ್ನು ನಾನು ಒಪ್ಪಬೇಕು, ನೀನು ಒಪ್ಪಬೇಕು. ಈಶ್ವರ ಪ್ರಮಿತನಾದ. ಜ್ಞಾನಕ್ಕೆ ಮೋಕ್ಷ ಸಾಧನತ್ವ ನೀನು ಹೇಳ್ತೀಯ, ನಾನು ಹೇಳಲಿಲ್ಲ. ಹೀಗೆ ಜ್ಞಾನ ಮೋಕ್ಷ ಸಾಧನತ್ವ ಇಬ್ಬರಿಗೂ ಸಮ್ಮತ ಅಲ್ಲ. ಈಶ್ವರಕ್ಕೆ ಮೋಕ್ಷ ಸಾಧನತ್ವ ನಿನಗೂ ಸಮ್ಮತ, ನನಗೂ ಸಮ್ಮತ. ಹಾಗಿದ ಮೇಲೆ ಪ್ರಮಿತವಾದ ಈಶ್ವರನೇ ಮೋಕ್ಷ ಸಾಧನ ಅಂತ ಹೇಳೋದು ಉಚಿತ ಹೊರತು ಜ್ಞಾನವನ್ನ ತರಬೇಡ. ಜ್ಞಾನವನ್ನ ತರಬೇಡ ಅಂದ್ರೇನು? ಕೇವಲ ಜ್ಞಾನವು ಮೋಕ್ಷ ಸಾಧನ ಅನ್ನಬೇಡ. ಜ್ಞಾನವು ಮೋಕ್ಷ ಸಾಧನ ನಮ್ಮಲ್ಲೂ ಕೂಡ. ಹೌದು ಹೌದು. ಅದನ್ನೇ ಹೇಳ್ತಿರೋದೆ. ನೀನು ಈಶ್ವರನನ್ನ ನಿಮಿತ್ತ ಕಾರಣ ಅಂತ ಒಪ್ಪಲೇಬೇಕಾದ್ರಿಂದ ಮತ್ತೆ ಜ್ಞಾನಕ್ಕೆ ಯಾಕೆ ಹೇಳ್ತೀಯ? ಜ್ಞಾನವು ಮೋಕ್ಷ ಕಾರಣ ಅಂತ ಎಲ್ಲೂ ಹೇಳಲಿಲ್ಲ, ಯಾಕೆ ಹೇಳ್ತೀಯ ನೀನು? ಈಶ್ವರನ್ನ ಬಿಡೋ ಪ್ರಾಫಿಟ್ ಏನಾದ್ರಿದ್ರೆ ನಾವು ದೇವರನ್ನು ಒಪ್ಪಬೇಕಾಗಿಲ್ಲ, ಜ್ಞಾನ ಅಂತ ಹೇಳ್ಬಿಡ್ತೇವೆ. ದೇವರನ್ನು ಒಪ್ಪಲೇಬೇಕಾದ್ರಿಂದ ಅನಿವಾರ್ಯವಾದ ದೇವರೇ ಮೋಕ್ಷ ಕಾರಣ ಅಂತ ಪ್ರಮಾಣ ಸಿದ್ಧವಾದನ್ನು ಒಪ್ಪೋದಲ್ಲ ಯಾಕೆ ನೀನು? ಏನ ಜ್ಞಾನಸ್ಯ ಮೋಕ್ಷಹೇತುತ್ವಂ ಅಂಗೀಕೃತಂ, ಯಾರಿಂದ ನೈಯಾಯಿಕನಿಂದ ಜ್ಞಾನವು ಮೋಕ್ಷ ಸಾಧನ ಅಂತ ಒಪ್ಪಲ್ಪಟ್ಟಿದೆಯೋ ನ ತೇನಾಪಿ ಅವನಿಂದಲೂ ಪ್ಯಾಸಿವ್ ವಾಯ್ಸಲ್ಲಿದೆ ಈಶ್ವರ ಇಚ್ಛಾ ತ್ಯಕ್ತುಂ ಶಕ್ಯತೆ. ಭಗವಂತನ ಇಚ್ಛೆ ಬೇಡ ಅಂತ ಅವನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಬೇಕು ಅಂದ್ರೆ ಕಾರಕ ಪ್ರೇರಕತ್ವಾದಿನ ಅವಶ್ಯ ಅಭ್ಯುಪಗಮನೀಯತ್ವ.
ಮಾಡಿಸುವವನು ಅವನು, ಪ್ರೇರಿಸುವವನು ಅವನು ಅಂತ ಒಪ್ಕೊಳ್ಳೇಬೇಕು. ತಥಾಚ ಹೀಗಿದ್ದಾಗ ಕಿಮನೇನ ಜ್ಞಾನೇನ ಅಪ್ರಮಿತೇನ, ಅಪ್ರಮಿತವಾದ ಅಂದರೆ ಪ್ರಮಾಣ ಸಿದ್ಧವಲ್ಲದ ಜ್ಞಾನವು ಮೋಕ್ಷ ಸಾಧನ ಅಂತ ಯಾಕೆ ಹೇಳ್ತೀಯ? ಜ್ಞಾನವು ಮೋಕ್ಷ ಸಾಧನ ಅಂತ ಪ್ರಮಾಣ ಸಿದ್ಧ ಅಲ್ವಾ? ಜ್ಞಾನವು ಮೋಕ್ಷ ಸಾಧನ ಅನ್ನೋದಕ್ಕೆ ಪ್ರಮಾಣ ಇದೆಯೋ ಇಲ್ವೋ? ಮತ್ತೆ ಅಪ್ರಮಿತೇನ ಜ್ಞಾನೇನ ಅಂತ ಯಾಕೆ ಹೇಳಿದ್ರು? ಕೇವಲ ನೇರವಾಗಿ ಜ್ಞಾನವು ಮೋಕ್ಷ ಸಾಧನ ಅನ್ನೋದು ಅಪ್ರಮಿತ. ಅದನ್ನೇ ಮುಖ್ಯ. ಪ್ರಮಿತ ಪ್ರಮಾಣ ಸಿದ್ಧವಾದ ಈಶ್ವರ ಏವ ಪರಮಾತ್ಮನೇ ಅಂಗೀಕಾರ್ಯ ಅಂದರೆ ಮೋಕ್ಷಕ್ಕೆ ಸಾಧನ ಅಂತ ಒಪ್ಕೊಳ್ಳೋದು ಒಳ್ಳೆಯದು. ಅಂಗೀಕಾರಿ ದೇವರನ್ನೇ ದೇವರನ್ನು ಒಪ್ಕೊಂಡಿದ್ದ ನಾವು. ಅದರಿಂದ ದೇವರನ್ನೇ ಒಪ್ಕೊಂಡ್ರೇನು? ದೇವರನ್ನೇ ಮೋಕ್ಷ ಕಾರಣ ಅಂತ ಒಪ್ಪೋದೇ ಉಚಿತವಾದದ್ದು. ಅಜ್ಞಾನಾಂ ಜಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಂ ಸ ಏವೈಕೋ ಜನಾರ್ದನಃ. ಇದಕ್ಕೆ ಅವತಾರಿಕೆ ಕೆಳಗಡೆ ಇದೆ. ಕೆಲವು ಪುಸ್ತಕದಲ್ಲೇ ಈ ಪ್ಯಾರಾ ಮೊದಲಿರುತ್ತದೆ, ನಾವು ಇಲ್ಲಿ ಅನಂತರ ಓದೋಣ. ಅಜ್ಞಾನಾಂ ಜ್ಞಾನದಃ ವಿಷ್ಣು, ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನು ಕೊಡುವವನು ವಿಷ್ಣು. ಜ್ಞಾನಿನಾಂ ಜ್ಞಾನವನ್ನು ಪಡೆದವರಿಗೆ ಮೋಕ್ಷದಶ್ಚ ಸಹ, ಮೋಕ್ಷವನ್ನು ಕೊಡುವವನು ಅವನೇ. ಮುಕ್ತಾನಾಂ ಆನಂದದಶ್ಚ, ಮುಕ್ತರಿಗೆ ಕೊಡುವವನು ಅವನೇ. ಸಹ ಏವ ಏಕಃ ಜನಾರ್ದನಃ. ಆ ಏವ ಈ ಕಡೆ ತಂದ್ರಿ. ಸ ಜನಾರ್ದನಃ ಏಕ ಏವ. ಅಹಂ ಭೋಗಪ್ರದೋವಸ್ಥ ಮೋಕ್ಷದಸ್ತು ಜನಾರ್ದನಃ. ರುದ್ರದೇವರಲ್ಲಿ ಮೋಕ್ಷ ಕೇಳಿದರೆ ಅದರ ಅಥಾರಿಟಿ ನನಗಿಲ್ಲ, ಅದು ಅವ್ರಿಗೆ ಮಾತ್ರ, ಅದ್ರ ಬೀಕೈ ಅವರ ಹತ್ರ ಮಾತ್ರ ಇರೋದು ಅಂತ ಅಂದ. ಮೋಕ್ಷದಶ್ಚ ಏಕ ಏವ, ಅವನೊಬ್ಬನೇ. ಅವನು ಜ್ಞಾನ ಕೊಡುವವನು, ಮತ್ತೆ ಮೋಕ್ಷ ಕೊಡುವವನು, ಮತ್ತೆ ಆನಂದ ಕೊಡುವವನು. ಸರಿನಾ ಈ ಸ್ಟೇಟ್ಮೆಂಟು? ಜ್ಞಾನ ಕೊಡುವವನು ಅವನೇ, ಮೋಕ್ಷ ಕೊಡುವವನು ಅವನೇ, ಆನಂದ ಕೊಡುವವನು ಅವನೇ. ಸರಿನಾ? ಮೋಕ್ಷ ಕೊಡುವವನು ಅವನೇ, ಆನಂದ ಕೊಡುವವನು ಅವನೇ. ಮೋಕ್ಷ ಕೊಡೋದು ಅಂದ್ರೆ ಆನಂದ ಕೊಡೋದು ಎರಡೇನು? ಅದೇ ಮೋಕ್ಷ ಅನ್ನೋ, ಅದಕ್ಕೆ ನಾನು ಹೇಳಿದ ಮೋಕ್ಷ ಅನ್ನೋ ಶಬ್ದಕ್ಕರ್ಥ ಬಿಡುಗಡೆ. ಬಿಡುಗಡೆ ಅನ್ನೋದು ಮೈನಸ್, ಆನಂದ ಅನ್ನೋದು ಪ್ಲಸ್. ಆ ಬಿಡುಗಡೆ ಅನ್ನೋದನ್ನು ನೈಯಾಯಿಕರು ಹೋಗ್ತಾರೆ. ಈ ದೇಹ ಇಂದ್ರಿಯ ಎಲ್ಲ ಬಿಟ್ಟು ಹೋಗುತ್ತೆ, ಪ್ಲಸ್ ಪಾಯಿಂಟ್ ಇಲ್ಲ. ಸುಖ ಬರುತ್ತೋ? ಸುಖ ಇಲ್ಲ. ಅದಕ್ಕೋಸ್ಕರ ಆಚಾರ್ಯ ಅಂದ್ರು ಬಿಡುಗಡೆಯನ್ನು ಕೊಡ್ತಾನೆ, ಮತ್ತೆ ಆ ಆನಂದವನ್ನು ಕೊಡ್ತಾನೆ. ಅಂದ ಮೋಕ್ಷದ ಆನಂದದಶ್ಚ ಮುಕ್ತಾನ ಸಹ ಏಕ ಏವ ಜನಾರ್ದನ. ಅದಕ್ಕೆಲ್ಲ ಮುಂದೆ ಉತ್ತರ ಬರ್ತದೆ. ಟೀಕಾಕೃತ ಅದನ್ನೇ ಹೇಳ್ತಾರೆ. ಏನು ಮೋಕ್ಷವನ್ನು ಬಿಟ್ಟು ಆನಂದ ಕೊಡುವಂತಂದ್ರೆ ಏನು? ಅದಕ್ಕೆ ಏನು ಟೀಕಾಕೃತರ ಉತ್ತರ ಏನು ಅಂದ್ರೆ, ಮೋಕ್ಷ ಕೊಡ್ತಾನೆ ಅಂದ್ರೆ ಪ್ರಕೃತಿಯ ಆವರಣವನ್ನ ರಿಲೀಸ್ ಮಾಡ್ತಾನೆ, ಆನಂದ ಅನುಭವ ಬರಲ್ಲ. ಇಚ್ಛೆಯನ್ನ ತೆಗಿತಾನೆ, ಆವಾಗ ಆನಂದ. ಇದು ಮೋಕ್ಷದತ್ತ ಬೇರೆ, ಆನಂದದತ್ತ ಬೇರೆ. ಮತ್ತೆ ಮತ್ತೆ ಹೌದು ಹೌದು. ಮತ್ತೆ ಏನು ಹೇಳಿದೆ ಕೇಳಿ. ಜ್ಞಾನಿನಾಂ ಜ್ಞಾನದಃ ಅನ್ಬೇಕು ಅಂತ ಏನು ಆಕ್ಷೇಪ ಏನು ಹೇಳಿ ನಿಮ್ದು? ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವವನು ಅವನು. ಇದ್ರ ಮೇಲೆ ಏನು ಆಕ್ಷೇಪ ಹೇಳಿ? ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನು ಕೊಡೋದು ಅವನೇ, ಜ್ಞಾನ ಇದ್ದವರಿಗೆ ಮೋಕ್ಷವನ್ನು ಕೊಡೋದು ಅವನೇ. ಅಂತೂ ಈ ಮೋಕ್ಷಕ್ಕೆ ಸಾಧನಗಳೆಲ್ಲ ಅವನಿಂದ ನಡೆಯುತ್ತದೆ. ಯದುಕ್ತಂ ನ ಕಾರ್ಯೋ ಮೋಕ್ಷಃ ಕಿಂತು ಪ್ರಾಚೀನೇಷು ಮಿಥ್ಯಾಜ್ಞಾನಾದಿಷು ನಿವೃತ್ತೇಷು ಕಾರಣಾಭಾವಾದೇವ ಉತ್ತರ ಪ್ರವಾಹ ಅನುತ್ಪಾದ ಮಾತ್ರಂ ತತ್ರ
ಕಾ ನಾಮ ಪರಮೇಶ್ವರಾಪೇಕ್ಷಾ ತದ್ವಚನಾನಿತು ಜ್ಞಾನೋತ್ಪತ್ತ್ಯಾದಿ ನಿಮಿತ್ತಪರಾಣಿ ಇತಿ ನಿಮಿತ್ತತಾಪರಾಣಿ ಇತಿ ತದನುಪಪನ್ನಂ ಜ್ಞಾನಪ್ರದಾನಾದಿ ಅತಿರಿಕ್ತಸ್ಯಾಪಿ ಈಶ್ವರ ಪ್ರಯೋಜನಸ್ಯ ಆಗಮೇಷು ಉಕ್ತೇಃ ಇತಿ ಆಹ ಅಜ್ಞಾನಾಂ ಇತಿ. ಮೋಕ್ಷವು ನ ಕಾರ್ಯ, ಮೋಕ್ಷವು ಹುಟ್ಟುವಂಥದ್ದಲ್ಲ. ಅಂದರೆ ಯಾರೇ ಅದನ್ನು ಕೊಡುವಂಥ ಪ್ರಯೋಜನ ಅಲ್ಲ, ಮತ್ತೆ ಅದು ಆಗುವಂಥದ್ದು. ಹೇಗೆ ಅಂದರೆ ಬಂಧಕ್ಕೆ ಮೂಲ ಕಾರಣ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಹೋಯಿತು ಅಂದರೆ ಮೊದಲನೇ ಚೈನ್ ಅದು ಕಟ್ಟಾಯಿತು ಅಂದರೆ ಉಳಿದಿಲ್ಲೆಲ್ಲ ಕಳಚಿಕೊಳ್ಳುತ್ತೆ. ಅವನ ಸಿದ್ಧಾಂತ ಅವನು ಹೇಳಿದ್ದಾನೆ. ದುಃಖ ಪ್ರವೃತ್ತಿ ದೋಷ ಮಿಥ್ಯಾಜ್ಞಾನಾನ ಉತ್ತರೋತ್ತರ ಅಪಾಯೇ ಪೂರ್ವ ಅಪಾಯ ಅಪವರ್ಗ. ಇದು ನೈಯಾಯಿಕರ ವಾದ ಏನು ಹೇಳಿದೆಯೋ ಇದು ತಪ್ಪು. ಈಶ್ವರನ ಅಪೇಕ್ಷೆಯೇ ಇಲ್ಲ, ಮಿಥ್ಯಾಜ್ಞಾನ ಹೋದರೆ ಒಂದೊಂದು ಕಳಿಸ್ಕೊಂಡು ಹೋಗುತ್ತೆ ಅಂತೇನು ಹೇಳಿದ್ರೆ ಇದು ಸರಿಯಲ್ಲ. ಯಾಕೆ ಅಂದರೆ ಅವನು ಮಿಥ್ಯಾಜ್ಞಾನವನ್ನು ಕಳಚೋದೇ ಮೋಕ್ಷ ಅಲ್ಲ. ಮಿಥ್ಯಾಜ್ಞಾನ ಕಳಚಿ ಹೋದ್ರೆ ಏನಾಗುತ್ತೆ? ಅದರ ಕೊನೆಗೆ ಎಂಡು ಏನಾಗುತ್ತೆ? ಮಿಥ್ಯಾಜ್ಞಾನ ಹೋಯಿತು, ಅದರಿಂದ ಅದೇ ಜ್ಞಾನ ಬಂತು, ಮಿಥ್ಯಾಜ್ಞಾನ ಹೋಯಿತು, ಅದರಿಂದ ರಾಗದ್ವೇಷಗಳು ಹೋಯಿತು, ಅದರಿಂದ ಪುಣ್ಯ ಪಾಪಗಳು ಹೋಯಿತು, ಅದರಿಂದ ದುಃಖ ಹೋಯಿತು. ದುಃಖ ಹೋಯಿತು ಅನ್ನೋದೇ ಮೋಕ್ಷ ಅಲ್ಲ. ಇದು ಜ್ಞಾನದಿಂದ ಆಗಲೇಬೇಕಾದ್ರೆ. ಆದರೆ ಇದೇ ಮೋಕ್ಷ ಅಲ್ಲ. ಮೋಕ್ಷ ಅಂದರೆ ಸುಖ ಬಂತು ಅದನ್ನು ಅವನು ಕೊಡಬೇಕು. ಅಲ್ಲ, ಜ್ಞಾನದಿಂದಲೇ ನಡೆಯುತ್ತದೆ ಅಂದರೆ ಕಳಚಬಹುದು, ಆದರೆ ಹೊಸತನ ಬರೋದು ಅದು ದೇವರಿಂದ. ಜೀವ ಇದೆ ಸ್ವರೂಪ ಸುಖಂ ಬಹುತರಂ ವ್ಯಜ್ಯತೆ. ಜೀವನ ಮುಕ್ತರ ಸಂದರ್ಭ ಅಪರೋಕ್ಷ ಜ್ಞಾನ ಆದ ಮೇಲೆ ಸ್ವರೂಪ ಸುಖಂ ಬಹುತರಂ ವ್ಯಜ್ಯತೆ. ಹೆಚ್ಚಿನ ಅಂಶ ಸ್ವರೂಪ ಸುಖ ವ್ಯಕ್ತ ಆಗಿರುತ್ತೆ ಜೀವನ ಮುಕ್ತರಿಗೆ, ಪೂರ್ಣ ವ್ಯಕ್ತಿ ಇಲ್ಲ, ಇಚ್ಛಾವರಣ ಇದೆ. ಆದ್ದರಿಂದ ಜ್ಞಾನದಿಂದ ಅದು ಬೇಕು. ಅದನ್ನು ಹೇಳಿದ್ದೇವೆ ನಾವು ಹಿಂದೆ. ನಾವು ಇವಾಗ ಭಗವಂತನ ಅವಶ್ಯಕತೆ ಎಲ್ಲಿ ಹೇಳ್ತೇವೆ ಅಂದರೆ ಜ್ಞಾನದಿಂದ ದುಃಖವನ್ನು ಕಳ್ಕೊಳ್ಳೋದಷ್ಟೇ ಮೋಕ್ಷ ಅಲ್ಲ, ಸುಖ ಅವಾಪ್ತಿ ಬೇಕು, ಅಲ್ಲಿ ದೇವರ ಅಗತ್ಯ ಇದೆ ಅಂತ. ಯದುಕ್ತಂ ನಕಾರ್ಯೋ ಮೋಕ್ಷ, ಮೋಕ್ಷವು ಕಾರ್ಯ ಅಲ್ಲ. ಕಾರ್ಯ ಅಂದರೆ ದುಃಖ ನಾಶ ಅಷ್ಟೇ, ಪ್ಲಸ್ ಪಾಯಿಂಟ್ ಆದರೆ ಅದು ಒಂದು ಕಾರ್ಯ ಆಗ್ತಿತ್ತು. ಅದನ್ನ ಕಾರ್ಯ ಅಲ್ಲ ಮೋಕ್ಷ ಇತಿ ಯದುಕ್ತಂ. ಮತ್ತೇನು? ಚಿಂತು ಪ್ರಾಚೀನೇಶು ಮಿಥ್ಯಾಜ್ಞಾನಾದಿಷು. ಅಂದರೆ ಮಿಥ್ಯಾಜ್ಞಾನ ಈ ಕೊನೆಯಲ್ಲಿದೆ, ಪ್ರಾಚೀನ ಅದು, ಇದು ಮೊದಲನೇದು, ಪೂರ್ವದಲ್ಲಿರೋದು. ಪ್ರಾಚೀನೇಶು ಮಿಥ್ಯಾಜ್ಞಾನಾದಿಷು ನಿವೃತ್ತೇಶು. ಒಂದೇ ಕಟ್ಟಾದ ಮುಂದಂತೆಯೇ ಕಾರಣ ಅಭಾವಾದೇವ ಉತ್ತರ ಪ್ರವಾಹ ಅನುತ್ಪಾದ. ಮೋಕ್ಷ ಹುಟ್ಟಿತು ಅಲ್ಲ, ದುಃಖ ಆಗಲಿಲ್ಲ. ನೈಯಾಯಿಕರ ಸ್ಟ್ಯಾಂಡ್ ಅದು. ಯಾಕೆಂದ್ರೆ ಮೋಕ್ಷ ಅನ್ನೋದು ಕಾರ್ಯ ಆದರೆ, ಹುಟ್ಟೋದಕ್ಕೆಲ್ಲ ನಾಶ ಇದೆ. ಮೋಕ್ಷ ಹುಟ್ಟು ಅಂದರೆ ನಾಶ ಇರಬೇಕು. ಆದ್ರಿಂದ ಮೋಕ್ಷ ಅಂದ್ರೆ ಏನು? ದುಃಖ ಅನುತ್ಪಾದ. ಅನುತ್ಪಾದ ಅನ್ನೋದು ಹುಟ್ಟೋಲ್ಲ, ಅನ್ನ ಮೋಕ್ಷವು ಕಾರ್ಯ ಅಲ್ಲ ಅಂತ ಅವರ ಸ್ಟ್ಯಾಂಡ್ ಅದು. ತತ್ರ ಕಾನಾಮ ಪರಮೇಶ್ವರ ಅಪೇಕ್ಷ. ಇಲ್ಲಿ ಭಗವಂತನ ಅಪೇಕ್ಷೆ ಯಾಕಬೇಕು? ಇದು ಕಳಚಿದ್ರೆ ಇದು ಕಳಚಿದೆ, ಇದು ಕಳಚಿದ್ರೆ ಇದು ಕಳಚಿ ದುಃಖ ಬರಲಿಲ್ಲ. ಇದು ದೇವರ ಅಪೇಕ್ಷೆ ಏನು ಅಂತ. ತದ್ವಚನಾನಿ ಅಂದರೆ ದೇವರು ಮೋಕ್ಷವನ್ನು ಕೊಡ್ತಾನೆ ಅನ್ನೋ ಮಾತುಗಳಿಗೆ ಜ್ಞಾನ ಉತ್ಪತ್ತ್ಯಾದಿ ನಿಮಿತ್ತ ಕಾರಣಾನಿ. ಜ್ಞಾನದ ಉತ್ಪತ್ತಿಗೆ ಪರಮಾತ್ಮ ನಿಮಿತ್ತ ಕಾರಣ ಅಂತ ಇಷ್ಟೇ ಅರ್ಥ ಹೊರತು ಮೋಕ್ಷಕ್ಕೆ ಪರಮಾತ್ಮ ಕಾರಣ ಅಲ್ಲ. ಯಾಕೆಂದ್ರೆ ಮೋಕ್ಷವು ಕಾರ್ಯವೇ ಅಲ್ಲ, ಅದಕ್ಕೆ ಕಾರಣದ ಅಗತ್ಯವೇ ಇಲ್ಲ. ಇತಿ ತತ್ ಅನುಪಪನ್ನಂ ಜ್ಞಾನ ಪ್ರದಾನಾದಿ
ಅತಿರಿಕ್ತಸ್ಯಾಪಿ ಈಶ್ವರ ಪ್ರಯೋಜನಸ್ಯ ಆಗಮೇಷು ಉಕ್ತೇಃ ಇತಿ ಆಹ. ಜ್ಞಾನವನ್ನು ಕೊಡೋದಲ್ಲದ ಕೆಲಸ ಈಶ್ವರನಿಗೆ ಇದೆ ಅನ್ನೋದನ್ನ ಆಗಮ ಹೇಳಿದೆ. ನೈಯಾಯಿಕರು ಏನು ಹೇಳಿದ್ರು? ದೇವರು ಜ್ಞಾನ ಕೊಡ್ತಾನೆ, ಜ್ಞಾನ ಕೊಟ್ಟು ಬಿಟ್ರೆ ಮುಗಿದೋಯ್ತು, ಅದು ಟಕ 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 ಅಂತ ಮತ್ತೆ ಕೆಲಸ ನಡೀತಾ ಹೋಗುತ್ತೆ. ಮೋಕ್ಷವನ್ನು ಕೊಡೋನು ಅವನಲ್ಲ. ಆದರೆ ಜ್ಞಾನವನ್ನು ಕೊಡೋದಲ್ಲದೆ ಇನ್ನು ಬೇರೆ ಏನೋ ಕೊಡ್ತಾನೆ ಅಂತ ಆಗಮದಲ್ಲಿ ಇದೆ. ಏನ್ ಬೇರೆ ಕೊಡ್ತಾನೆ? ಆನಂದ ದಶ್ಚ. ಹೇಳಿ, ಆಮೇಲೆ ಯೋಚನೆ ಮಾಡಿ. ಅಜ್ಞಾನಾಮಿತಿ ಮೋಕ್ಷದಃ ಅಂತಿದೆ ಆ ಅನುವ್ಯಾಖ್ಯಾನದಲ್ಲಿ. ಮೋಕ್ಷದಃ ಅನ್ನೋದಕ್ಕೆ ಪ್ರಾಗುಪ್ತ ಪ್ರಕೃತಿ ಬಂಧ, ಬಿಡುಗಡೆಯನ್ನು ಕೊಡುವವನು. ಯಾವುದರಿಂದ ಅಂದ್ರೆ ಪ್ರಕೃತಿಯ ಬಂಧದಿಂದ. ಏನು ಪ್ರಕೃತಿಯ ಬಂಧ? ನಾವು ಹಿಂದೆ ಹೇಳಿದೀವಲ್ಲ, ಪ್ರಕೃತಿಯಿಂದ ಅಹಂಕಾರಾದಿಗಳನ್ನ ಇವನ ಜೊತೆ ಬೆರೆಸಿ ಇವನಿಗೆ ಇಲ್ಲದೇ ಇರುವ ಭ್ರಾಂತಿ ಬರುವಂತೆ ಮಾಡ್ತಾನೆ ಅಂತ ಇದನ್ನ ಮೋಚನೆ ಮಾಡ್ತಾನೆ. ಮೋಕ್ಷದಃ ಕಟ್ರೆ ಪ್ರಾಗುಪ್ತ ಪ್ರಕೃತಿ ಬಂಧ. ಏನ್ ಹೇಳಿ? ಇವಾಗ ಇಮಿಡಿಯೇಟ್ ಬಿಫೋರ್ ಇವತ್ತು ಪಾಠದಲ್ಲಿ ಆರಂಭದಲ್ಲಿ ಹೇಳಿದ್ವಲ್ಲ, ಆ ಬಂಧವನ್ನು ಹೇಗೆ ಕೊಡ್ತಾನೆ ಅವನು ಅಂತ, ಆ ರೀತಿ ಅದರ ಮೋಕ್ಷದಃ ಬಿಡುಗಡೆಯನ್ನು ಕೊಡುವವನು. ಮೋಕ್ಷದಃ ಈಕ್ವಲ್ಸ್ ಅಲ್ಲ, ಅದು ಮೋಕ್ಷದಃ ಅನ್ನೋದಕ್ಕೆ ಬಿಡುಗಡೆಯನ್ನು ಕೊಡುವವನು. ಯಾವುದರಿಂದ ಅನ್ನೋ ಕ್ವಶನ್ ಇದೆ. ಅದಕ್ಕೆ ಆನ್ಸರು ಪ್ರಕೃತಿ ಬಂಧ. ನಾನು ಅನಾದೇಹೇ ಪ್ರಕೃತಿ ಬಂಧಸ್ಯ ಕಥಂ ನಿವೃತ್ತಿಃ ಇತಿ ಚೇತ್ ಅತ್ರಾಹ ಕಶ್ಚಿತ್. ಇಲ್ಲಿ ಟೀಕಾಕೃತ್ಪಾದರದ ಒಂದು ಚಾಲೆಂಜ್ ಇದೆ ನೋಡ್ರಿ. ಇದು ನೈಯಾಯಿಕರ ಮೇಲೆ ನಾವು ಅವರ ಸಿದ್ಧಾಂತವನ್ನ ತಪ್ಪು ಅಂತ ಕಟಾಕ್ಷ ಮಾಡಿದ್ದೀವಿ. ನೈಯಾಯಿಕರದು ಒಂದು ನಿಲುವು ಏನು ಅಂದ್ರೆ, ಯಾವುದು ಹುಟ್ಟುತ್ತೋ ಅದು ನಾಶ ಆಗಬೇಕು, ಯಾವುದು ಹುಟ್ಟಲ್ವೋ ನಾಶ ಆಗಲ್ಲ. ಇವೆರಡು ನಿಷೇಧ ವಿಧಿ. ಹುಟ್ಟೋದಕ್ಕೆ ನಾಶ ಇದ್ದೇ ಇದೆ, ಯಾವುದು ಹುಟ್ಟಲ್ವೋ ಅದು ಸಾಯಲ್ಲ. ಆದರೆ ಇದಕ್ಕೆ ಒಂದು ಎಕ್ಸೆಪ್ಷನ್ ಇವಾಗ ನೀವು ಕಲ್ಪಿಸಿದ್ರಿ. ಏನಂತ? ಅವಿದ್ಯ. ಹುಟ್ಟುತ್ತಾ ಅನಾದಿ, ಸಾಯುತ್ತಾ ಸಾಯುತ್ತ. ನೈಯಾಯಿಕರು ಅದಕ್ಕೋಸ್ಕರ ಹೇಳಿದ್ರು, ಅವರು ಮೋಕ್ಷ ಅಂದ್ರೆ ಯಾವುದು ಸಾಯುವಂತಹದ್ದು ಇಲ್ಲ ಅಲ್ಲಿ ಅಂತ. ಹುಟ್ಟಿದ್ದೇ ಸಾಯೋದು ಹೊರತು ಹುಟ್ಟದೇ ಇದ್ದದ್ದು ಯಾವುದು ಸಾಯಲ್ಲ ಅಂತ. ಆದರೆ ನೀವು ಏನ್ ಮಾಡಿದ್ರಿ? ಹುಟ್ಟಿಲ್ಲದ, ಉತ್ಪತ್ತಿ ಇಲ್ಲದ ಅವಿದ್ಯೆಗೆ ಜ್ಞಾನದಿಂದ ನಾಶ ಹೇಳಿದ್ರಿ. ಇದು ತಪ್ಪು, ರೂಲ್ಸಿಗೆ ವಿರುದ್ಧ. ಅನಾದಿಯಾದ್ದು ನಾಶ ಆಗಲ್ಲ ಅಂತಿದೆ, ಅನಾದಿಯಾದ್ದು ನಾಶ ಆಗತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ನಿಯಮಕ್ಕೆ ವಿರುದ್ಧ, ಪ್ರಕೃತಿಯ ನಿಯಮಕ್ಕೆ ವಿರುದ್ಧ. ಇದು ನೈಯಾಯಿಕರ ಆಕ್ಷೇಪ. ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಆಕ್ಷೇಪ ಇದೆ. ಈ ಆಕ್ಷೇಪಕ್ಕೆ ನಾವು ಉತ್ತರ ಕೊಡಬೇಕು, ಅದ್ವೈತಿಗಳು ಉತ್ತರ ಕೊಡಬೇಕು. ನಮ್ಮ ತರ ಅವಿದ್ಯೆ ಅನಾದಿ ಅಂತ ಅವರು ಹೇಳ್ತಾರೆ, ಅದು ಅಪರೋಕ್ಷದಿಂದ ನಾಶ ಆಗತ್ತೆ ಅಂತ. ನಾವು ಹೇಳ್ತೇವೆ ಅವಿದ್ಯೆ ಅನಾದಿ, ಅದು ಪರಮಾತ್ಮನ ಅಪರೋಕ್ಷದಿಂದ ನಾಶ ಆಗತ್ತೆ. ಸೊ ನೈಯಾಯಿಕರ ಆಕ್ಷೇಪ ನಮಗೂ ಅದ್ವೈತಿಗಳಿಗೆ ಇಬ್ಬರ ಮೇಲೂ ಇದೆ. ಇದಕ್ಕೆ ಅದ್ವೈತ ಭಾಷ್ಯದ ವ್ಯಾಖ್ಯಾನವಾದ ವಿವರಣದಲ್ಲಿ ಪದ್ಮಪಾದರು ಬರೆದಿರೋರು. ಅದರಲ್ಲಿ ನೈಯಾಯಿಕರನ್ನ ನಿಮ್ಮ ವಾದ ಸರಿಯಲ್ಲ ಅಂತ ಖಂಡನೆ ಮಾಡಿದ್ದಾರೆ. ಯಾರು? ವಿವರಣಕಾರರು. ಆಯ್ತಾ? ಆ ಖಂಡನೆಯನ್ನ ಟೀಕಾಕೃತ್ಪಾದರು ಅನುವಾದ ಮಾಡ್ಕೋತಾರೆ. ನೀನು ಮಾಡಿದ ಖಂಡನೆ ಸರಿಯಲ್ಲ ಅಂತಾರೆ. ವಿವರಣಕಾರ ಮಾಡಿದ ಖಂಡನೆ ಸರಿಯಲ್ಲ. ಹಾಗಾದ್ರೆ ನೀವು ಒಪ್ಕೋತೀರಾ? ನೈಯಾಯಿಕರ ಆಕ್ಷೇಪ ಏನು? ಅನಾದಿಯಾದ್ದು ನಾಶ ಹೇಗಾಗತ್ತೆ ಅಂತ. ಯಾಕಾಗಬಾರದು? ಆಗತ್ತೆ ಅಂತ ವಿವರಣಕಾರ ಸಮರ್ಥನೆ ಮಾಡದ. ನೀನು ಮಾಡಿದ ಸಮರ್ಥನೆ, ನೈಯಾಯಿಕರು ಮಾಡಿದ ಖಂಡನೆ ಸರಿಯಲ್ಲ. ಹಾಗಾದ್ರೆ ನೈಯಾಯಿಕರ ವಾದವನ್ನು ನೀವು ಒಪ್ತೀರಾ?
ಅನಾದಿಯಾದ್ದು ನಾಶ ಆಗಲ್ಲ ಅಂತಾನೆ. ನೀವು ಆಗಲ್ಲ ಅಂತೀರ, ನೀವು ಆಗುತ್ತೆ ಅನ್ನೋರಲ್ಲ. ಮತ್ತೆ ನಾನು ಹೇಳಿದ್ದನ್ನ ನಿರಾಕರಣೆ ಮಾಡಿದ ನಿನ್ನ ನಿರಾಕರಣೆ ಸರಿಯಲ್ಲ, ನಾನು ಮಾಡ್ತೇನೆ ನೋಡು ಅಂತ. ಇದು ಚಾಲೆಂಜ್. ನಮ್ಮದೊಂದು ಕಥೆ ಇದೆ ನೋಡ್ರಿ. ಸೊಸೆ ಭಿಕ್ಷುಕನಿಗೆ ಭಿಕ್ಷೆ ಕೊಟ್ಲು. ಅತ್ತೆ ಕೊಡ್ರೆ ಯಾಕೆ ಕೊಟ್ಟಿದ್ರು? ಅಲ್ಲ ಇಲ್ಲ ಅಂದು ಕಳಿಸಿದ್ಲು. ಅತ್ತೆ ಬಂದು ಜೋರು ಮಾಡಿದ್ರೆ ಯಾಕೆ ಇಲ್ಲ ಅಂತ ಕಳಿಸಿದ್ವಿ, ಪಾಪ ಭಿಕ್ಷುಕ ಅಂತ, ಬಾರ ಇಲ್ಲಿ ಅಂತ ಕರೆದ್ರಂತೆ. ಕರೆದ ಕೊಡ್ತಾಳೆ ಅಂತ ಅನ್ಕೊಂಡ್ರೆ ಹೋಗಾಚೆ ಅನ್ನೋದು. ಹೋಗು ಅನ್ನೋದಕ್ಕೆ ಅಧಿಕಾರ ನಂಗಿರೋದು ಹೊರತು ನೀನೇ ಕಂಡಿದ್ದೀವಿ. ಹಾಗೆ ನೈಯಾಯಿಕರನ್ನ ಖಂಡನೆ ಮಾಡುವ ಅಧಿಕಾರ ನನಗಿರೋದು ನಿಮಗಲ್ಲ ಅಂತ. ನೀವು ಮಾಡಿದ ಖಂಡನೆಗೆ ಸರಿ ಇಲ್ಲ, ಅದಕ್ಕೆ ನೈಯಾಯಿಕ ಉತ್ತರ ಕೊಡ್ತಾನೆ, ನಾನು ಮಾಡ್ತೀನಿ ನೋಡು. ಇದು ಬಹಳ ಚಾಲೆಂಜ್ ಇದು. ನನು ಅನಾದೇಹೆ ಪ್ರಕೃತಿ ಬಂಧಸ್ಯ ಕಥಂ ನಿವೃತ್ತಿ. ಯಾರ್ದು ಆಕ್ಷೇಪ ಇದು? ನೈಯಾಯಿಕರ ಅಪೇಕ್ಷೆ. ಪ್ರಕೃತಿಯ ಬಂಧವು ಅವಿದ್ಯೆಯು ಅನಾದಿ, ಅದು ನಾಶ ಆಗೋದು ಹೇಗೆ? ಅತ್ರಾಹ ಕಶ್ಚಿತ್. ಯಾರು ಕಶ್ಚಿತ್ ಅಂದ್ರೆ ಪದ್ಮಪಾದರು. ಪದ್ಮಪಾದರು ಹೇಳ್ತಾರೆ, ಅಂದ್ರೆ ವಿವರಣಕಾರರು ಹೇಳ್ತಾರೆ ನೈಯಾಯಿಕರಿಗೆ ಉತ್ತರವನ್ನ. ನ ಸಾದಿತ್ವಂ ಅನಾದಿತ್ವಂ ವಾ ವಿನಾಶ ಅವಿನಾಶಯೋಃ ನಿಮಿತ್ತಂ ಕಿಂತು ವಿರೋಧಿ ಸನ್ನಿಪಾತ ಅಸನ್ನಿಪಾತಾವೇವ. ಮೊದಲನೇ ಖಂಡನೆ. ಅನಾದಿಯಾದ್ದು ನಾಶ ಆಗಲ್ಲ ಅಂದಿ. ಯಾವುದು ನಾಶ ಆಗತ್ತೆ, ಯಾವುದು ನಾಶ ಆಗಲ್ಲ ಅನ್ನೋದಕ್ಕೆ ತೀರ್ಮಾನ ಯಾವುದು ಅಂದ್ರೆ, ಯಾರನ್ನ ಕೊಲ್ಲುವವರಿದ್ದಾರೋ ಅವರು ನಾಶ ಆಗ್ತಾರೆ, ಯಾರಿಗೆ ಕೊಲ್ಲುವವರು ಇಲ್ವೋ ಅವರು ನಾಶ ಆಗಲ್ಲ. ಅದು ಅನಾದಿನೋ ಸಾದಿನೋ ಅನ್ನೋದು ನೆಗ್ಲಿಜಿಬಲ್. ಯಾವುದಕ್ಕೆ ನಾಶಕ ಇದೆಯೋ ಅದು ಸಾಯ್ತದೆ, ಯಾವುದಕ್ಕೆ ನಾಶಕ ಇಲ್ಲವೋ ಅದು ಸಾಯಲ್ಲ. ಅದು ಅನಾದಿನೋ ಸಾದಿನೋ ಅದು ಲೆಕ್ಕಾಚಾರ ಅಲ್ಲ. ಈ ಬುಲ್ಡೋಜರ್ ಇದೆಯಲ್ಲ, ಅದು ಮಣ್ಣನ್ನು ಆ ಕಡೆ ಎತ್ತ ಹಾಕುತ್ತೆ. ದೊಡ್ಡ ಬಂಡೆ ಬಂದರೆ ಅದನ್ನು ಎತ್ತ ಹಾಕು, ಮರ ಬಂದರೆ ಅದನ್ನು ಎತ್ತ ಹಾಕು. ಆ ನಾಶಕ ಬುಲ್ಡೋಜರ್ ಅದು. ಅನಾದಿನೋ ಸಾದಿನೋ ನೋಡಲ್ಲ. ನಾಶಕ ಇತ್ತು ಅಂದ್ರೆ ಧಬಕ್ಕಂದು ಹಾಕತ್ತೆ. ಅದರಿಂದ ಅನಾದಿಯಾದ್ದು ಸಾಯಲ್ಲ. ಅನಾದಿನೋ ಸಾದಿನೋ ಯಾವುದಕ್ಕೆ ನಾಶಕ ಇದೆಯೋ ಅದು ಸಾಯುತ್ತೆ. ಇದು ವಿವರಣಕಾರನ ಮೊದಲನೇ ಉತ್ತರ ನೈಯಾಯಿಕರಿಗೆ. ಸಾದಿತ್ವಂ ಅನಾದಿತ್ವಂ ವಾ ವಿನಾಶ ಅವಿನಾಶಯೋಹೋ ನ ನಿಮಿತ್ತಂ. ಒಂದು ನಿಮಿಷ ಅದನ್ನು ಜೋಡಿಸ್ಕೊಳ್ಳಿ. ಸಾದಿತ್ವಂ ವಿನಾಶಕ್ಕೆ ಪ್ರಯೋಜಕ, ಅನಾದಿತ್ವಂ ಅವಿನಾಶಕ್ಕೆ ಪ್ರಯೋಜಕ. ಯಾರ ಸ್ಟ್ಯಾಂಡ್ ಇದು? ನೈಯಾಯಿಕರ ಸ್ಟ್ಯಾಂಡು. ನಾ ಇದಲ್ಲ. ಕಿಂತು ವಿರೋಧಿ ಸನ್ನಿಪಾತ ಅಸನ್ನಿಪಾತಾವೇವ. ಇದನ್ನು ಕ್ರಮವಾಗಿ ಜೋಡಿಸ್ಕೊಳ್ಳಿ. ವಿರೋಧಿ ಸನ್ನಿಪಾತ ಇದ್ರೆ ನಾಶ ಆಗತ್ತೆ, ವಿರೋಧಿ ಅಸನ್ನಿಪಾತ ಇದ್ರೆ ಸೊ ವಿರೋಧಿ ಇದೆಯೋ ಇಲ್ವೋ, ನಾಶ ಆಗುತ್ತೋ ಇಲ್ವೋ ತೀರ್ಮಾನ. ಸಾದಿನೋ ಅನಾದಿನೋ ಈ ಲೆಕ್ಕಾಚಾರ ನೋಡ್ಬೇಡ್ರಿ. ಒಂದು ಕಿಂಚ ಲೋಕೆ ತಾವತ್ ಅನಾದಿಃ ಪ್ರಾಗಭಾವಃ ನಿವರ್ತತೆ ಸುಗತಾನಾಂ ತತ್ವಭಾವನಾ ಪ್ರಕರ್ಷೇಣ ತತ್ವಪರಿಭಾವನಾ ಪ್ರಕರ್ಷೇಣ ಅನಾದಿವಾಸನಾ ಸಂತಾನಾನಾಂ ನಿವೃತ್ತಿಃ ಇಷ್ಟ ನೈಯಾಯಿಕಾನಾಮಪಿ ಅನಾದಿ ಮಿಥ್ಯಾಜ್ಞಾನ ಪ್ರವಾಹಃ ಪರಮಾಣುಶ್ಯಾಮತಾ ಚ ನಿವರ್ತತೆ ಸಾಂಖ್ಯಾನಾಂ ಅಪಿ ಅವಿವೇಕಃ ನಿವರ್ತತೆ ವಿವೇಕೇನ ಮೀಮಾಂಸಕಾನಾಂ ಇದಾನೀಂತನ ಧರ್ಮತತ್ವಜ್ಞಾನ
ಪ್ರಾಗಭಾವ ಅನಾದಿ ನಿವರ್ತತೆ. ಇದಕ್ಕೆ ಕಿಂಚ ಅನ್ನೋ ಪಂಕ್ತಿಯಿಂದ ವಿವರಣಕಾರ ಅನಾದಿಯಾದ್ದಕ್ಕೆ ನಾಶ ಇದೆ ಅನ್ನೋದು ಎಲ್ಲ ದಾರ್ಶನಿಕರು ಒಪ್ಪಿದ್ದಾರೆ ಅಂತ ತೋರಿಸಿಕೊಡ್ತಾ ಇದ್ದಾನೆ. ಅನಾದಿಯಾದ್ದು ನಾಶ ಆಗಲ್ಲ ಅಂತ ಒಪ್ಪಿರುವ ನೈಯಾಯಿಕರು ನೀವು ಅನಾದಿಯಾದ್ದಕ್ಕೆ ನಾಶ ಅಂತ ಒಪ್ಪಿದ್ದೀರಿ. ನಿನ್ನ ಸಿದ್ಧಾಂತನೇ ನೀನು ಮರೆತು ಮಾತಾಡ್ತಿದ್ದಿ ಅಂತ ತೋರಿಸಿಕೊಟ್ಟಿದ್ದಾರೆ. ಅದು ತುಂಬ ಆಶ್ಚರ್ಯವಾದ ಸಂಗತಿಗಳು. ಆದರೆ ಒಂದು ಯೋಚನೆ ಮಾಡಿ, ನೈಯಾಯಿಕ ತುಂಬ ಚಾಣಾಕ್ಷ. ಅವನ ಸಿದ್ಧಾಂತ ಮರೆತು ಮಾತಾಡುವಷ್ಟು ಮೂರ್ಖ ಅಲ್ಲ ಅವನು. ಈ ಎಚ್ಚರ ಇಟ್ಕೊಂಡು ಟೀಕಾಕೃತ್ಪಾದರು ನಿನ್ನ ಖಂಡನೆ ಸರಿ ಇಲ್ಲ ಅಂತ ಹೇಳ್ತಾರೆ. ಎಷ್ಟೆಷ್ಟು ದಾರ್ಶನಿಕರ ಉದಾಹರಣೆ ಕೊಟ್ಟಿದ್ದಾನೋ ಅವನು ಸಾಂಖ್ಯರು, ಮೀಮಾಂಸಕರು, ನೈಯಾಯಿಕರು, ಬೌದ್ಧರು ಇವರೆಲ್ಲರೂ ಅನಾದಿಗೆ ನಾಶ ಒಪ್ಪಿದ್ದಾರೆ ಅಂತ ತೋರಿಸಿಕೊಟ್ಟಿದ್ದಾನೆ ವಿವರಣಕಾರ. ಇಲ್ಲಿ ಎಲ್ಲೂ ಅನಾದಿಗೆ ನಾಶ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಟೀಕಾಕೃತ್ಪಾದ. ಚಾಲೆಂಜ್ ಅದು ನೋಡ್ರಿ. ಲೋಕೆ ತಾವತ್ ಅನಾದಿ ಪ್ರಾಗಭಾವ ನಿವರ್ತತೆ. ಪ್ರಾಗಭಾವ ಅನ್ನೋದು ಅನಾದಿ, ಅದು ನಾಶ ಆಗತ್ತೆ. ಪ್ರಾಗಭಾವದ ಕಲ್ಪನೆ ಪ್ರಮಾಣ ಪದ್ಧತಿ ಓದಿದ್ರೆ ಇದೆ. ಉದಾಹರಣೆಗೆ, ಬಟ್ಟೆ ಹುಟ್ಟುವ ಮುಂಚೆ ಬಟ್ಟೆಯ ಪ್ರಾಗಭಾವ ಇತ್ತು, ಹುಟ್ಟಿತು ಬಟ್ಟೆ, ಆವಾಗ ಹೋಯ್ತು. ಆ ಪ್ರಾಗಭಾವ ಯಾವತ್ತಿನಿಂದ ಇತ್ತು? ಹುಟ್ಟಿದ ಕಡೆ ಹೋಯ್ತು. ನೋಡಿ, ಅನಾದಿಯಾದ ನಾಶ ಆಯಿತು. ಆದರೆ ಒಂದು ಉದಾಹರಣೆ, ಸುಗತಾನಾಂ, ಸುಗತರು ಅಂದ್ರೆ ಅವರಿಗೆ, ಸುಗತರು ಅಂದ್ರೆ ಬೌದ್ಧರಿಗೆ ಹೆಸರು. ಗೌತಮ ಬುದ್ಧನಿಗೆ ಸುಗತ ಅಂತ ಹೆಸರು. ತತ್ವಭಾವನಾ ಪ್ರಕರ್ಷೇಣ. ನೋಡಿ, ಸುಗತರ ಸಿದ್ಧಾಂತ ಏನು ಅಂದ್ರೆ ಸರ್ವಂ ಕ್ಷಣಿಕಂ. ಆದರೆ ಹುಟ್ಟಿದಂದಿನಿಂದ ನಮಗೆ ಈ ಅನುಭವ ಇಲ್ಲ, ಸರ್ವಂ ಇಲ್ಲ. ಅದು ಏನಿದೆ ನಮಗೆ? ಸರ್ವಂ ಸ್ಥಿರಂ. ನಾನು ಚಿಕ್ಕಂದಿನಿಂದ ನೋಡ್ತಾ ಇದೆ, ಈ ಮರ ಹೀಗೇ ಇದೆ ಅಂತೇಳಿ, ನಮ್ಮ ಮನೆ ಹೀಗೇ ಇದೆ. ಕ್ಷಣಿಕಂ ಅಂದ್ರೆ ಒಂದೊಂದು ಕ್ಷಣದಲ್ಲೂ ನಾಶ ಆಗತ್ತೆ. ನಿಮಗೆ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ. ಆದ್ರಿಂದ ನಮಗೆ ಅನುಭವ ಏನು ಅಂದ್ರೆ ಪದಾರ್ಥಗಳು ಸ್ಥಿರ ಅಂತ. ಆದರೆ ಸೌಗತರ ಸಿದ್ಧಾಂತ ಏನು? ಇದೆಲ್ಲ ಕ್ಷಣಿಕ. ಅಲ್ಲಿ ಅನುಭವಕ್ಕೆ ವಿರುದ್ಧ ಆಯ್ತಲ್ಲ. ನೀವು 10 ವರ್ಷ ಸರ್ವಂ ಕ್ಷಣಿಕಂ 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 ಕಣ್ಣು ಮುಚ್ಚಿ ಧ್ಯಾನ ಮಾಡ್ರಿ, ಆವಾಗ ಎಲ್ಲವೂ ಸ್ಥಿರ ಅನ್ನೋ ಭಾವನೆ ಹೋಗುತ್ತೆ ಅಂತ. ಇದು ಅದ್ವೈತಗಳು ಹೇಳಲ್ವಾ? ನಾನು ದೇವರು ಬೇರೆ ಅಲ್ವಾ, ನಮ್ಗೆ ಅನುಭವ ಇದೆಯಲ್ಲ, ನಾನು ದೇವರು ಒಂದೇ 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 ಅಂತ ಹೇಳ್ಕೊಂಡ್ರಿ. ಒಂದು ದಿವಸ ಹೌದು ಅನ್ಸುತ್ತೆ. ಹೀಗೆ ತತ್ವಭಾವನಾ ಪ್ರಕರ್ಷೇಣ ಅಂದ್ರೆ ತತ್ವದ ಭಾವನ, ಪರಿಭಾವನ ಅಂದ್ರೆ ಧ್ಯಾನ. ತತ್ವ ಏನು? ಸೌಗತರದು ಕ್ಷಣಿಕ ಅಂತ. ಅದರ ಭಾವನಾ ಪ್ರಕರ್ಷ ಅಂದ್ರೆ ಧ್ಯಾನದ ಉಚ್ಚ ಸ್ಥಿತಿ ಬಂದಾಗ ಅನಾದಿಯಾದ ನಮ್ಮ ಭಾವನೆ ಹೋಗುತ್ತೆ. ಏನು ಭಾವನೆ ಇತ್ತು ನಮ್ಮಲ್ಲಿ ಅನಾದಿ ಕಾಲದಿಂದ? ಸ್ಥೈರ್ಯ ಭಾವನೆ, ಸ್ಥೈರ್ಯ ಜ್ಞಾನ, ಅದು ಹೋಗುತ್ತೆ. ನೋಡಿ, ಅನಾದಿಯಾದ್ದು ಹೋಯ್ತು, ಇಲ್ಲಿ ಆಯಿತು. ಸುಗತಾನಾಂ ತತ್ವಭಾವನಾ ಪ್ರಕರ್ಷೇಣ ಅನಾದಿ ವಾಸನಾ. ವಾಸನ ಅಂದ್ರೆ ಸಂಸ್ಕಾರ. ಏನು ಸಂಸ್ಕಾರ ಇದೆ ನಮಗೆ? ಸ್ಥಿರ ಅನ್ನೋ ಸಂಸ್ಕಾರ ಇದೆ. ಅದನ್ನ ನಿವೃತ್ತಿ ಆಗತ್ತೆ. ಸುಗತರು ಅನಾದಿಕ ನಾಶವನ್ನು ಒಪ್ಪಿದ್ದಾರೆ. ನೈಯಾಯಿಕಾನಾಮಪಿ, ನೈಯಾಯಿಕರಾದ ನೀವು ಕೂಡ ಅನಾದಿ ಮಿಥ್ಯಾಜ್ಞಾನ ಪ್ರವಾಹ. ಬಂಧಕ್ಕೆ ಕಾರಣ ಯಾವುದು? ದೇಹವೇ ನಾನು ಅನ್ನೋ ಮಿಥ್ಯಾಜ್ಞಾನ. ಇದು ಯಾವತ್ತಿಂದ ಆರಂಭ ಆಯಿತು? ಇಲ್ಲ, ಅನಾದಿ. ಸಾಯಿತೋ ಇಲ್ವೋ? ಹೀಗೆ ನೀವೇ ಹೇಳಿದಿರಿ, ತತ್ವಜ್ಞಾನ ಬಂದುಕೊಳ್ಳಿ ಮಿಥ್ಯಾಜ್ಞಾನ ಹೋಗುತ್ತೆ ಅಂತ. ಅನಾದಿಯಾದ ಸತ್ತು. ಆದ್ದರಿಂದ ಮಿಥ್ಯಾಜ್ಞಾನ ಪ್ರವಾಹವು ನಾಶ ಆಗತ್ತೆ. ಇನ್ನು ಪರಮಾಣು ಇದೆಯಲ್ಲ, ಪರಮಾಣು ಅಂದರೆ ನೈಯಾಯಿಕರು ಪರಮಾಣ್ವಾರಂಭವಾದಿಗಳು. ಪಂಚಭೂತಗಳಲ್ಲಿ 4 ಭೂತಗಳು ಅನಿತ್ಯ, ಪೃಥಿವಿ, ಅಪು, ತೇಜೋ, ವಾಯು. ಇದು ಯಾವುದರಿಂದ ಹುಡ್ತದೆ ಅಂದರೆ ಪೃಥಿವಿಗೆ ಪರಮಾಣುಗಳಿದೆ. ಈ 4 ಭೂತಗಳಿಗೂ ಸೂಕ್ಷ್ಮ ಪರಮಾಣುಗಳಿವೆ. ಪ್ರಳಯ ಕಾಲದಲ್ಲಿ ಭಗವಂತನ ಇಚ್ಛೆಯಿಂದ ಇವೆಲ್ಲ ಆಕ್ಟಿವೇಟ್ ಆಗುತ್ತೆ.
ಅದುವರೆಗೆ ಹೀಗೆ ಇತ್ತು ಕಾನ್ಸ್ಟೆಂಟ್ ಆಗಿ. ಪರಮಾತ್ಮ ಇಚ್ಛೆ ಮಾಡದ ಕೂಡಲೇ ಅವುಗಳಲ್ಲಿ ಚಲನೆ ಶುರುವಾಯಿತು. ಚಲನೆ ಶುರುವಾಗಿ ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ಎರಡೆರಡೇ ಸೇರ್ತವೆ. ಎರಡೆರಡು ಸೇರ್ತವೆ ಎಂದರಲ್ಲಿ ಇದಿಲ್ಲ, ಕ್ರಾಸ್ ಇಲ್ಲ. ಪೃಥ್ವಿ ಪರಮಾಣು ಜೊತೆನೇ ಸೇರ್ತದೆ. ಇಜ್ಜತು ನೀರಿನ ಪರಮಾಣು ಜೊತೆ ಸೇರಲ್ಲ. ಅದೆಲ್ಲ ಭಗವಂತನ ಸಂಕಲ್ಪ. ಒಂದೊಂದು ಸಜಾತಿಯ ಪರಮಾಣುಗಳು ಎರಡು 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 ಕಲಿತವೆ. ಆಮೇಲೆ ಆ ಎರಡೆರಡು ಕಲಿತ ಒಂದು ಹೊಸ ಪದಾರ್ಥ ಸೃಷ್ಟಿ ಆಯ್ತಲ್ಲ, ಅದು ಮೂರು 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 ಸೇರ್ಕೊಳ್ತವೆ. ಇದು ಅವರ ಸೃಷ್ಟಿ ಪ್ರಕ್ರಿಯೆ. ಇಲ್ಲಿ ಆ ಆರಂಭದಲ್ಲಿ ಆ ಪರಮಾಣುವಿನ ಕಲರ್ ಯಾವುದು ಅಂದರೆ ನೈಯಾಯಿಕರಂತಾರೆ ಶ್ಯಾಮ, ಕಪ್ಪು. ಕಪ್ಪು ಪರಮಾಣುಗಳಿಂದ ಪೃಥ್ವಿ ಆರಂಭ ಆದರೆ ಎಲ್ಲ ಕಡೆ ಪಾರ್ಥಿವ ವಸ್ತುಗಳು ಕಪ್ಪೇ ಆಗಿರಬೇಕು. ನಾನು ಬಿಳಿ ಆಗೋದು ಹೇಗೆ ಸಾಧ್ಯ? ಅದಕ್ಕೆ ದೇವರೇನು ಮಾಡ್ತಾನೆ ಅಂದರೆ ಒಂದಿಷ್ಟು ಪರಮಾಣುಗಳಲ್ಲಿ ಕಲರ್ ಚೇಂಜ್ ಮಾಡ್ತಾನೆ. ಒಂದಿಷ್ಟು ಪರಮಾಣುಗಳನ್ನು ಕೆಂಪು ಮಾಡ್ತಾನೆ, ಒಂದಿಷ್ಟು ಪರಮಾಣುಗಳನ್ನು ಹಳದಿ ಮಾಡ್ತಾನೆ. ಎಷ್ಟು ಕಲರ್ ಇದೆಯೋ ಅಷ್ಟು ಕಲರ್ ಚೇಂಜಸ್ ಕೊಡ್ತಾನೆ, ಅದಕ್ಕೆ ಜೋಡಿಸ್ತಾನೆ. ಜೋಡಿಸಿ ಆಮೇಲೆ ಈ ಸ್ಥೂಲ ಪದಾರ್ಥ ಒಂದು ಕಪ್ಪಾಗುತ್ತೆ, ಒಂದು ಕೆಂಪಾಗುತ್ತೆ, ಒಂದು ಹಳದಿ ಆಗುತ್ತೆ, ಒಂದು ಬಿಳಿ ಆಗುತ್ತೆ, ಹೀಗಾಗತ್ತೆ. ಈ ಪರಮಾಣುವಿನಲ್ಲಿ ಒರಿಜಿನಲ್ ಕಲರ್ ಯಾವುದು? ಶ್ಯಾಮತ. ಅದು ಯಾವತ್ತಿಂದ ಇತ್ತು? ಸೃಷ್ಟಿಕಾಲದಲ್ಲಿ ಹೋಯ್ತು ಅದು. ಅಲ್ಲಿಗೆ ಅನಾದಿಯಾದ ಕಪ್ಪು ಬಣ್ಣ ಪರಮಾಣುವಿನಲ್ಲಿ ಹೋಯ್ತು. ಅನಾದಿಯಾದಕ್ಕೆ ನಿವೃತ್ತಿ ನೀನು ಒಪ್ಪಿದ್ದಿ. ಪರಮಾಣು ಶ್ಯಾಮತಾಚ ನಿವರ್ತತೆ ಸಾಂಖ್ಯಾನಾಂ. ಇನ್ನು ಸಾಂಖ್ಯರ ಸಿದ್ಧಾಂತದಲ್ಲಿ ನೋಡಿದ್ರೆ ಅವಿವೇಕ. ಅವರೇನಂತಾರ ಅಂದ್ರೆ ಈ ಸುಖ ದುಃಖಗಳಿಗೆ ಕಾರಣ ಅವರ ಥಿಯರಿ ಏನು ಅಂದ್ರೆ ಪ್ರಕೃತಿ ಕರ್ತೃ ಪುರುಷಸ್ತು ಪುಷ್ಕರ ಕಲಾಶವನ್ ನಿರ್ಲೇಪ. ಪುರುಷನಿಗೆ ಕರ್ತೃತ್ವ ಇಲ್ಲ. ಯಾವುದೇ ಕ್ರಿಯೆಗಳನ್ನು ಮಾಡುವವನು ಪುರುಷ ಅಲ್ಲ. ಎಲ್ಲ ಕಾರ್ಬಾರ್ ಯಾವುದರದ್ದು? ಪ್ರಕೃತಿದ್ದು. ಅದು ಸೃಷ್ಟಿ ಮಾಡೋದು, ಮತ್ತೆ ಉಣ್ಣೋದು, ತಿನ್ನೋದು, ನಡೆಯೋದು ಎಲ್ಲ ಆ ಸ್ಪಂದನೆ, ಕ್ರಿಯಾಶಕ್ತಿ ಇರೋದು ಯಾವುದಕ್ಕೆ? ಪ್ರಕೃತಿಗೆ. ಅದು ಪುರುಷನ ಜೊತೆಯಲ್ಲಿ ಬೆರೀತದೆ. ಬೆರೆದ್ರಿಂದ ಅಲ್ಲಿರುವ ಧರ್ಮಗಳೆಲ್ಲ ಪುರುಷನಿಗೆ ಅಪ್ಲೈ ಆಗತ್ತೆ. ಯಾಕೆಂದ್ರೆ ಕನ್ನಡಿ ಮುಂದೆ ನಾವು ನಿಂತ್ರೆ ನಮ್ಮಲ್ಲಿರೋರೆಲ್ಲ ಕನ್ನಡಿಯಲ್ಲಿ ಕಾಣುತ್ತಲ್ಲ, ಹಾಗೆ ಪುರುಷನ ಜೊತೆಗೆ ಈ ಪ್ರಕೃತಿ ಸೇರಿದ್ರೆ ಯಾವುದರಲ್ಲಿರೋದು ಎಲ್ಲಿ ಬರುತ್ತೆ? ಎಲ್ಲ ಅಲ್ಲಿ ಬರುತ್ತೆ. ಕರ್ತೃತ್ವ ಪ್ರಕೃತಿಯಲ್ಲಿದೆ, ಪುರುಷನಿಗೆ ಬರುತ್ತೆ. ಕರ್ತೃತ್ವ ಬಂತು ಅಂದ್ರೆ ಅದು ಚೈನ್, ಸುಖ ದುಃಖ ಎಲ್ಲ ಅದರ ಸಂಸಾರ ಬಂದ್ಬಿಡ್ತದೆ. ಇಲ್ಲಿಗೆ ಪುರುಷನಿಗೆ ನಿರ್ಲೇಪ, ಅವನು ಶುದ್ಧ, ಅವನು ಸುಖ ದುಃಖ ಕ್ರಿಯಾಶಕ್ತಿ ಯಾವುದೂ ಇಲ್ಲ. ಆದರೆ ಅದಕ್ಕೆಲ್ಲ ಉದ್ವಾಪ ತಂದುಕೊಟ್ಟಿದ್ಯಾವುದು? ಪ್ರಕೃತಿ. ಸೊ ಈ ಪುರುಷ ಮತ್ತೆ ಶುದ್ಧ ಆಗಬೇಕಾದ್ರೆ ಏನ್ ಕಳ್ಕೋಬೇಕು? ಆ ಬಂಧವನ್ನು ಕಳ್ಕೋಬೇಕು. ಇದನ್ನ ಅವಿವೇಕವು ಬಂಧಕ್ಕೆ ಕಾರಣ, ವಿವೇಕವು ಮೋಕ್ಷಕ್ಕೆ ಕಾರಣ ಅಂತಾರೆ. ಪ್ರಕೃತಿ ಪುರುಷ ವಿವೇಕ ಜ್ಞಾನ ಏನಿದೆಯೋ ಇದು ಮೋಕ್ಷಕ್ಕೆ ಕಾರಣ ಅಂತಾರೆ. ಬಂಧಕ್ಕೆ ಕಾರಣ ಯಾವುದು? ಅವಿವೇಕ ಜ್ಞಾನ. ಇದು ಯಾವತ್ತಿಂದ ಇತ್ತು? ಹೋಯ್ತು, ಸಾಯ್ತದೆ. ವಿವೇಕ ಜ್ಞಾನದಿಂದ ಅವಿವೇಕ ಅನಾದಿಹಿ ನಿವರ್ತತೆ. ಸಾಂಖ್ಯರು ಜೀವನೇ ವಿಷಾಂತರ್ಯ ಸಾಂಖ್ಯರು ಸಾಂಖ್ಯಾನಾಮಪಿ ಅವಿವೇಕ ನಿವರ್ತತೆ ವಿವೇಕೇನ. ಮೀಮಾಂಸಕಾನಾಂ, ಇನ್ನು ಮೀಮಾಂಸಕರು ಧರ್ಮ ತತ್ವಜ್ಞಾನ ಪ್ರಾಗಭಾವ. ಅವರಲ್ಲಿ ಎಲ್ಲವೂ ಧರ್ಮ, ಕರ್ಮವು ಕಾರಣ. ಕರ್ಮ ಮೀಮಾಂಸಾ ಓದುವ ಮುಂಚೆ ನಮಗೆ ಧರ್ಮದ ತತ್ವಜ್ಞಾನ ಇರಲಿಲ್ಲ. ಅಂದ್ರೆ ಪ್ರಾಗಭಾವ. ಕರ್ಮ ಮೀಮಾಂಸಾ ಓದಿದ್ರೆ ತತ್ವಜ್ಞಾನ ಬಂತು. ಯಾವುದು ಹೋಯ್ತು? ಹೋಯ್ತು. ಪ್ರಾಗಭಾವ ಅನಾದಿಯಾದ ಪ್ರಾಗಭಾವ ನಾಶ ಆಯಿತು. ಮೀಮಾಂಸಕಾನ ಇದಾನೀಂತನ, ಈಗಿರುವ ಅಂದ್ರೆ ಕರ್ಮ ಮೀಮಾಂಸಾ ಓದುವ ಮುಂಚೆ ಇರುವ ಧರ್ಮ ತತ್ವಜ್ಞಾನ ಪ್ರಾಗಭಾವ
ಅನಾದಿಹಿ ನಿವರ್ತತೆ. ಆದ್ದರಿಂದ ಎಲ್ಲ ದಾರ್ಶನಿಕರಲ್ಲೂ ಅನಾದಿಗೆ ನಾಶ ಇದೆ. ಅಷ್ಟೇ ಅಲ್ಲ, ನಿಮ್ಮತದಲ್ಲೂ ಅನಾದಿಗೆ ನಾಶ ಒಪ್ಪಿದ್ದಿ, ಮತ್ತೆ ಅಜ್ಞಾನಕ್ಕೆ ಯಾಕೆ ನಾಶ ಒಪ್ಪಬಾರ್ದಪ್ಪ ಅಂತ ವಿವರಣಕಾರರು ನೈಯಾಯಿಕರನ್ನ ಪ್ರಶ್ನೆ ಮಾಡಿದ್ದಾರೆ. ಅನಾದಿಭಾವರೂಪಸ್ಯ ನ ನಿವೃತ್ತಿ ಇತಿ ಚೇನ್ನ ಅನಿರ್ವಚನೀಯತ್ವಾತ್ ಅಜ್ಞಾನಸ್ಯ. ಅದಕ್ಕೆ ಅವನು ತನ್ನ ರೂಲ್ಸ್ ಅನ್ನು ಸ್ವಲ್ಪ ಅಮೆಂಡ್ಮೆಂಟ್ ಮಾಡ್ತಾನೆ ನೈಯಾಯಿಕ. ಅನಾದಿಯಾದ್ದೆಲ್ಲ ನಾಶ ಆಗಲ್ಲ ಅಂತ ರೂಲ್ಸ್ ಅಲ್ಲ, ಅನಾದಿಯಾದ ಭಾವವಸ್ತುಗಳು ನಾಶ ಆಗಲ್ಲ. ಪ್ರಾಗಭಾವ ಅನ್ನೋದು ಏನೋ ಅಭಾವ, ಅದು ನಾಶ ಆಗತ್ತೆ. ಸೊ ಅನಾದಿಯಾದ ಅಭಾವ ಬಿಟ್ಟು ಭಾವಗಳು ನಾಶ ಆಗಲ್ಲ ಅಂತ ನನ್ನ ನಿಯಮವನ್ನು ಅಮೆಂಡ್ಮೆಂಟ್ ಮಾಡ್ತೇನೆ, ನಾನು ಸ್ವಲ್ಪ ತಿದ್ದುಪಡಿ ಮಾಡ್ತೇನೆ ಅಂದರೆ, ಹೌದಾ, ಹಾಗಾದ್ರೆ ನಮ್ಮ ಅಜ್ಞಾನ ನಾಶ ಆಗ್ಬೋದು ಅಂದರು ವಿವರಣಕಾರರು. ಯಾಕೆ? ಅಜ್ಞಾನವು ಅನಾದಿ, ಹೌದು, ಅನಾದಿಯಾದ ಭಾವ ಅಲ್ಲ ಅದು. ಮತ್ತೇನು? ಹ್ಞೂ ಅದು ಅಲ್ಲ. ಆದ್ರಿಂದ ನಮ್ಮ ಅಜ್ಞಾನ ಬದುಕುಳಿತು. ನಿನ್ನ ರೂಲ್ಸ್ ಏನು? ಅನಾದಿಯಾದ ಭಾವ ನಾಶ ಆಗಲ್ಲ ಅಂತ ತಾನೆ. ನಮ್ಮ ಅಜ್ಞಾನ ಭಾವ ಅಲ್ಲ, ಹಾಗಾದ್ರೆ ಅಭಾವ ಏನ್ರಿ? ಅಭಾವನೂ ಅಲ್ಲ. ಮತ್ತೇನು? ಭಾವಾಭಾವ ವಿಲಕ್ಷಣ. ಅವ್ರು ಹಾಗೆ ತಾನೆ ಅನಿರ್ವಚನೆ ಅನ್ನೋದು. ಪ್ರಪಂಚ ಸತ್ಯನೋ? ಅಸತ್ಯನೋ? ಎರಡು ಅಲ್ಲ. ಸದಸದ್ವಿಲಕ್ಷಣ, ಭಾವಾಭಾವ ವಿಲಕ್ಷಣ. ಅದ್ವೈತಗಳದ್ದು ಇದು ವಿವರಣಕಾರನ ಖಂಡನೆ, ನಾನು ಅದನ್ನೇ ಹೇಳಿದ್ದಲ್ಲ. ಇದು ಯಾರ ಖಂಡನೆ ಇದು? ನೈಯಾಯಿಕರನ್ನ ವಿವರಣಕಾರ ಮಾಡಿದ ನಿರಾಕರಣೆ. ಅದನ್ನ ನಮ್ಮ ಅಜ್ಞಾನ ಬದುಕುಳಿತು ಅಂತ. ಅನಿರ್ವಚನೀಯತ್ವಾತ್ ಅಜ್ಞಾನಸ್ಯ ಅನಾದಿಹಿ ನ ನಿವರ್ತತೆ ಇತಿ ಸಾಮಾನ್ಯ ವ್ಯಾಪ್ತಿ ಜ್ಞಾನೇನ ಅಜ್ಞಾನ ನಿವೃತ್ತಿ ಇತಿ ವಿಶೇಷ ವ್ಯಾಪ್ತಿ ಅತಃ ಸೈವ ಬಲವತಿ. ಅನಾದಿಹಿ ನ ನಿವರ್ತತೆ ಇನ್ನೊಂದು ಖಂಡನೆ ಹೇಳ್ತಾನೆ. ಇದು ಜನರಲ್ ರೂಲ್ಸ್. ಅಜ್ಞಾನಂ ಜ್ಞಾನ ನಿವರ್ತ್ಯಂ, ಇದು ಎಕ್ಸೆಪ್ಷನ್. ನೋಡಿ, ನಮ್ಮಲ್ಲಿ ದೇವರನ್ಯಾರೂ ಮುಟ್ಟಬಾರದು ಅಂದ್ರೆ ಸ್ವಾಮಿಗಳು ಮುಟ್ಟಬಾರ್ದ? ಅಮೆಂಡ್ಮೆಂಟ್. ಸ್ವಾಮಿಗಳನ್ನು ಬಿಟ್ಟು ಉಳಿದವರು ಯಾರೂ ಕೃಷ್ಣನನ್ನ ಮುಟ್ಟಬಾರದು. ಇದು ಜನರಲ್ ರೂಲ್ಸ್. ಏನು? ಕೃಷ್ಣನನ್ನ ಯಾರೂ ಮುಟ್ಟಬಾರದು. ಎಕ್ಸೆಪ್ಷನ್ ಏನು? ಸ್ವಾಮಿಗಳು ಮುಟ್ಟಬಹುದು. ಹಾಗೆ ಅನಾದಿಯಾದ್ದು ನಾಶ ಆಗಲ್ಲ, ಸಾಮಾನ್ಯ ರೂಲ್ಸ್. ಅನಾದಿಯಾದ ಅಜ್ಞಾನ ಜ್ಞಾನದಿಂದ ನಾಶ ಆಗತ್ತೆ, ಇದು ಎಕ್ಸೆಪ್ಷನ್. ಆದ್ರಿಂದ ಇದೊಂದು ಎಕ್ಸೆಪ್ಷನ್. ಆದ್ರಿಂದ ಜ್ಞಾನದಿಂದ ಅನಾದಿಯಾದರೂ ಅಜ್ಞಾನ ನಾಶ ಆಗ್ಬೋದು. ಇದು ಮೂರನೇ ಪರಿಹಾರ. ಒಂದು ಅನಾದಿ ನಾಶ ಆಗತ್ತೆ ಅಂತ ಎಲ್ಲ ಸಿದ್ಧಾಂತದಲ್ಲೂ ಒಂದು ಉದಾಹರಣೆ ತೋರಿಸಿದ. ಅನಾದಿ ನಾಶ ಆಗತ್ತೆ ಅಂದ್ರೆ ಭಾವರೂಪವಾದ್ದು ನಾಶ ಆಗಲ್ಲ ಅಂತ ನನ್ನ ನಿಯಮ ಅಂತಂದ್ರೆ ಅಜ್ಞಾನವು ಅನಿರ್ವಚನೀಯ ಅಂತ ಎರಡನೇ ಉತ್ತರ. ಮೂರನೇದ್ದು ಅನಾದಿ ನಾಶ ಆಗಲ್ಲ ಅನ್ನೋದು ಸಾಮಾನ್ಯ ನಿಯಮ, ಅಜ್ಞಾನವು ಜ್ಞಾನದಿಂದ ನಾಶ ಆಗುತ್ತೆ ಅನ್ನೋದು ವಿಶೇಷ ನಿಯಮ. ಆ ವಿಶೇಷ ನಿಯಮಕ್ಕೆ ಅನುಗುಣವಾಗಿ ಅಜ್ಞಾನ ನಾಶ ಆಗುತ್ತೆ. ಅತಃ ಸೈವ ಬಲವತಿ. ವಿಶೇಷವು ಸಾಮಾನ್ಯಕ್ಕಿಂತ ಪ್ರಬಲ. ಆದ್ದರಿಂದ ವಿಶೇಷವೇ ಗೆಲ್ಲುತ್ತೆ ಹೊರತು ಸಾಮಾನ್ಯ ನಿಯಮವನ್ನು ಕೈ ಬಿಡಬೇಕು. ವ್ಯಾಪ್ತಿ 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 ಅನ್ನೋದು ಸ್ತ್ರೀಲಿಂಗ ಅಲ್ಲ. ವಿಶೇಷ ವ್ಯಾಪ್ತಿ ಬಲವತಿ ಅಂತ ಓದಿದ್ವಲ್ಲ ಇದನ್ನ. ಗಂಟಾಯ್ತಾ? ಇನ್ನು ನ್ಯಾಯಸುಧಾದಲ್ಲಿ ಕ್ಲಿಷ್ಟದ ಘಟ್ಟ ಇಲ್ಲಿಂದ ಆರಂಭ ಆಗುತ್ತೆ. ಆಯ್ತಾ? ವಿವರಣಕಾರನ ಜಿಜ್ಞಾಸಾಧಿಕರಣ ಇಡೀ ಸುಧಾದಲ್ಲಿ ಕ್ಲಿಷ್ಟವಾದ ಅಧಿಕರಣ ಅಂತ ಹೇಳೋದು. ಜಿಜ್ಞಾಸಾಧಿಕರಣ ಚಂದ ಓದಿದ ಅಂದರೆ ಸುಧಾಮಂಗಳ ಆಯಿತು ಅಂತ ಲೆಕ್ಕ. ಅಲ್ಲಿ ಆ ಪರಿಪಾಠ ನಮ್ಮಲ್ಲಿ ಇತ್ತು. ಚಂದ ಪಾಠ ಚಂದ ಅದಾಗಬೇಕು, ಆಮೇಲೆ ನಂಬಿಕೆ ವಾಸ್ತೆ ಉಚ್ಚಾರಣೆ ಅನುಚ್ಚಾರಣೆ ಅಂತ. ಸೊ ಆ ಜಿಜ್ಞಾಸಾಧಿಕರಣದ
ಕಷ್ಟದ ದಾರಿ ಆರಂಭ ಆಗೋದು ಇಲ್ಲಿಂದ. ಆಯ್ತಾ? ವಿವರಣಕಾರನ ವಿಮರ್ಶೆ, ಅದಕ್ಕೆ ಕಾಲಿಟ್ಟಿದ್ದೀವಿ ನಾವು. ಇಲ್ಲಿ ನಿಲ್ಲಿಸೋಣ. ಹೇಗೆ ಸಮಯ ಆಯಿತು, ಮತ್ತೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ. ಹೀಗೆ ಇನ್ನೂ ಅನೇಕ ರೀತಿಯಿಂದ ಅವನು ಖಂಡನೆ ಮಾಡ್ತಾನೆ. ಇದನ್ನ ಟೀಕಾಕೃತ್ಪಾದರು ನಿನ್ನ ಖಂಡನೆ ಸರಿಯಲ್ಲ ಅಂತಾರೆ. ಯಾಕೆಂದ್ರೆ ನೀನೆಲ್ಲೇನು ಉದಾಹರಣೆ ತೋರಿಸಿದೆಯೋ ಅದು ಯಾವುದೂ ಅನಾದಿ ಅಲ್ಲ. ಮೊದಲನೇ ಒಂದು ಉದಾಹರಣೆ ನೋಡ್ರಿ. ಯಾರಲ್ಲಿ ಸೌಗತರಲ್ಲಿ, ಬೌದ್ಧರಲ್ಲಿ ಸ್ಥೈರ್ಯ ಸಂಸ್ಕಾರ ಇದೆ, ಅದು ಅನಾದಿ ಅಂತೀರಿ. ಸಂಸ್ಕಾರ ಅನ್ನೋದು ಒಂದು ಗುಣ, ಅದು ಅನಾದಿ ಅಂತ ಅಂತಾರೆ ಬೌದ್ಧರು ಅಂತ ಇನ್ನೊಂದು. ಅವರ ಸಿದ್ಧಾಂತ ಏನು? ಸರ್ವಂ ಕ್ಷಣಿಕಂ. ಸಂಸ್ಕಾರ ಅನಾದಿಯಾದರೆ ಕ್ಷಣಿಕ ಆಗತ್ತಾ? ಸರ್ವಂ ಕ್ಷಣಿಕಂ ಅಂದಮೇಲೆ ಸಂಸ್ಕಾರಕ್ಕೆ ಎಕ್ಸೆಪ್ಷನ್ ಕೊಡ್ತಾರ ಅವರು. ಅದಕ್ಕೆ ಸಂಸ್ಕಾರ ಅನಾದಿ ಅಂದ್ರೆ ಸರ್ವಂ ಕ್ಷಣಿಕಂ ಅನ್ನೋರ ಸಿದ್ಧಾಂತ ಬಿದ್ದೋಯ್ತು. ಅಲ್ಲ, ಅನಾದಿ ಅಂದ್ರೆ ಒಂದು ಸಂಸ್ಕಾರ ಸತ್ರೆ ಇನ್ನೊಂದು, ಇನ್ನೊಂದು ಸಂಸ್ಕಾರ ಸತ್ರೆ ಮತ್ತೊಂದು. ಪ್ರವಾಹ ಅನಾದಿ ಅಂತೇವೆ ಅಂದ್ರೆ, ಪ್ರವಾಹ ಅಂದ್ರೆ ಏನು ತೋರಿಸು? ಈ ಸಂಸ್ಕಾರ, ಈ ಸಂಸ್ಕಾರ, ಈ ಸಂಸ್ಕಾರ, ಈ ಸಂಸ್ಕಾರ ಬಿಟ್ರೆ ಇನ್ನು ಪ್ರವಾಹ ಅಂದ್ರೆ ಬೇರೆ ಇದೆಯಾ? ಇವೆಲ್ಲವೂ ಇಂಡಿವಿಜುವಲಿ ಅನಾದಿ ಅಲ್ಲದೆ ಇರುವಾಗ ಬೌದ್ಧರಲ್ಲಿ ಸಂಸ್ಕಾರವು ಅನಾದಿ ಅಂತ ಯಾವ ಲೆಕ್ಕಾಚಾರದಲ್ಲಿ ಹೇಳುತ್ತೇನೇನೋ? ಆದ್ರಿಂದ ಅದು ತಪ್ಪು. ಇನ್ನು ನೈಯಾಯಿಕರೇ ನಿಮ್ಮ ಸಿದ್ಧಾಂತ ಮರೆತಿದ್ದಿ ಅಂತ ಏನೋ ದೊಡ್ಡ ಖಂಡನೆ ಹೇಳಿದ್ದಿ ಅಂತ ನೀನು ಮೆರೆಕೊಳ್ತೀಯ. ಗೊತ್ತಾ ನಿನಗೆ ನೈಯಾಯಿಕರ ಸಿದ್ಧಾಂತ ಏನು ಅಂತ? ನೀನೇನಂದಿ? ಪರಮಾಣುವಿನಲ್ಲಿ ಶಾಮತ ಸೃಷ್ಟಿಕಾಲದಲ್ಲಿ ಇತ್ತು, ಅದು ಅನಾದಿ ಕಾಲದಿಂದ ಇತ್ತು. ಸೃಷ್ಟಿಕಾಲದಲ್ಲಿ ಕಲರ್ ಚೇಂಜ್ ಆಯಿತು ಅಂತೆ. ಸೃಷ್ಟಿಕಾಲದಲ್ಲಿ ಅಂದ್ರೆ ಇದು ಮೊದಲನೇ ಸೃಷ್ಟಿನ? ಇದು ಹಿಂದೆ ಸೃಷ್ಟಿ ಆಗಿಲ್ವಾ? ಅವರು ಸೃಷ್ಟಿಯ ಪ್ರವಾಹವನ್ನ ಅನಾದಿ ಕಾಲದಿಂದ ಸೃಷ್ಟಿ ನಡೀತಾ ಇದೆ ಅಂತಾರೆ. ಅವರ ಥಿಯರಿ ಏನು ಅಂದ್ರೆ, ಸೃಷ್ಟಿ ಅನಾದಿ ಕಾಲದಿಂದ ನಡೀತಾ ಇದೆ, ಒಂದ್ಸತಿ ಮಹಾಪ್ರಳಯ ಆಯಿತು ಅಂದ್ರೆ ಮತ್ತೆ ಸೃಷ್ಟಿ ಇಲ್ಲ ಅಂತಾರೆ. ಸೃಷ್ಟಿಗೆ ಎಂಡಿದೆ, ಬಿಗಿನಿಂಗ್ ಇಲ್ಲ ಅಂತಾರೆ. ಹಾಗಾದ್ರೆ ಪ್ರತಿ ಸೃಷ್ಟಿಯಲ್ಲೂ ಕೂಡ ಪರಮಾಣುವಿನಲ್ಲಿ ಕಲರ್ ಚೇಂಜ್ ಆಗ್ತಾ ಬಂದಿದೆಯೇ ಇಲ್ಲೋ? ಈ ಸೃಷ್ಟಿಯಲ್ಲಿ ಪರಮಾಣುವಿನಲ್ಲಿ ಶಾಮತ ಕಪ್ ಕಲರ್ ಏನಿದೆಯೋ ಅದು ಅನಾದಿ ಕಾಲದಿಂದ ಇತ್ತಾ? ಇಲ್ಲ. ಹಿಂದಿನ ಸೃಷ್ಟಿಕಾರದಲ್ಲಿ ಆ ಕಪ್ಪು ಹೋಗಿ ಬೇರೆ ಬಣ್ಣ ಬಂದಿತ್ತು ಅದರಲ್ಲಿ. ಆದ್ರಿಂದ ನೈಯಾಯಿಕರ ಸಿದ್ಧಾಂತದ ರೀತಿಯಿಂದ ಪರಮಾಣು ಶ್ಯಾಮತ ಅನಾದಿ ಅಂತ ನೀನು ಹೇಳಿದೆಯೋ ಅವರು ಒಪ್ಪಿಲ್ಲ. ಆದ್ರಿಂದ ನಾನೇನೋ ದೊಡ್ಡದಾಗಿ ಸಮರ್ಥನೆ ಮಾಡ್ತೇವೆ ಅಂತ ಹೇಳಿದ್ದಿ, ಇದು ಸರಿಯಲ್ಲ. ಅದನ್ನ ಅನಾದಿಗೆ ನಿವೃತ್ತಿ ಇಲ್ಲ ಅನ್ನೋದು ಎಲ್ಲ ದಾರ್ಶನಿಕರಿಗೆ ಸಮ್ಮತವಾದ ವಾದ. ಆದ್ರಿಂದ ಈ ರೀತಿ ಅವರನ್ನ ಖಂಡನೆ ಮಾಡ್ಲಿಕ್ಕೆ ಇಲ್ಲಿ ಒಂದೊಂದು ಖಂಡನೆಯನ್ನು ವಿಮರ್ಶೆ ಮಾಡ್ತಾರೆ. ಅಜ್ಞಾನವು ಅನಿರ್ವಚನೀಯ, ಆದ್ರಿಂದ ನಿವೃತ್ತಿ ಆಗತ್ತೆ. ಅನಿರ್ವಚನೀಯ ಅಂದ್ರೆ ಏನು? ಅನಿರ್ವಚನೆ ಆದ ಕೂಡಲೇ ಯಾಕೆ ನಿವೃತ್ತಿ ಆಗಬಾರದು? ಇದು ಸಾಮಾನ್ಯ ವ್ಯಾಪ್ತಿ, ಇದು ವಿಶೇಷ ವ್ಯಾಪ್ತಿ. ಸಾಮಾನ್ಯ ವಿಶೇಷ ಅಂತ ಬಂದ ಕೂಡಲೇ ಏನು ಕೊಂಬು? ಅದರಿಂದಲೇ ಇದು ಬಾಧಿತ ಆಗಬೇಕು ಅಂತೇನು? ಇದರಿಂದ ಅದು ಯಾಕೆ ಬಾಧಿತ ಆಗಬಾರದು? ತುಂಬಾ ಆಳವಾಗಿ ಹೋಗಿ ಇವನ್ನೆಲ್ಲ ವಿಮರ್ಶೆ ಮಾಡಿ ಅದನ್ನ ನೈಯಾಯಿಕರ ಖಂಡನೆ ಹೀಗೂ ಮಾಡೋದಲ್ಲ, ನಾನು ಮಾಡ್ತೇನೆ ನೋಡು ಅಂತ ಟೀಕಾಕೃತ್ಪಾದರು ತಾವು ಅನಾದಿ ನಾಶ ಆಗಲ್ಲ ಅನ್ನೋದಕ್ಕೆ ತಾವು ಖಂಡನೆ ಮಾಡ್ತಾರೆ. ಏನ್ ಖಂಡನೆ? ಒಂದು ಹೇಳಿದೆ, ಒಂದು ಸ್ವಲ್ಪ ದೀರ್ಘವಾಗಿದೆ. ವಿವರಣಕಾರನ ಖಂಡನೆ ದೀರ್ಘ, ನೈಯಾಯಿಕರ ಖಂಡನೆ ಇಷ್ಟರಲ್ಲೇ ಮುಗಿಸ್ತಾರೆ ಟೀಕಾಕೃತ್ಪಾದರು. ಅಲ್ಲಿಗೆ ಅವರ ಕಟಾಕ್ಷ ನೋಡ್ರಿ. ನೈಯಾಯಿಕರ ಖಂಡನೆ ಏನು ಮಾಡ್ತಾರೆ ಅಂದ್ರೆ, ಅಜ್ಞಾನ ನಿವೃತ್ತಿಯಾಗಲ್ಲ ಅನಾದಿತ್ವ. ಇದೇನಿದು? ಇದು ಅನುಮಾನ. ಅಜ್ಞಾನ ನಿವೃತ್ತಿ ಆಗುತ್ತೆ ಅಂತ ನಾವು ಹೇಳ್ತೇ ಅಲ್ಲ, ಬಾಯಿ ಮಾತಿನಿಂದ, ಮತ್ತೆ ಅನುಭವ ಇಲ್ಲ. ಏನ್ ಪ್ರಮಾಣ? ಅಜ್ಞಾನ ನಿವೃತ್ತಿ ಆಗತ್ತೆ ಅನ್ನೋದಕ್ಕೆ ಏನ್ ಕಾರಣ? ಪ್ರಮಾಣ ಏನು ಅಂದೆ ನಾನು. ಆಗಮ ಅಜ್ಞಾನಾಂ ಜಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಮೋಕ್ಷ ಅಂದ್ರೇನು? ಅಜ್ಞಾನದ ನಾಶವನ್ನು ಮಾಡ್ತಾನೆ. ನಾವು ಅಜ್ಞಾನಕ್ಕೆ ನಿವೃತ್ತಿ ಇದೆ ಅಂತ ಬಾಯಲ್ಲಿ ಹೇಳೋದಲ್ಲ, ಮತ್ತೇನ್ ಕೊಟ್ಟಿದ್ದೇವೆ? ಏನ್ ಪ್ರಮಾಣ? ನೀನು ನಿವೃತ್ತಿ ಇಲ್ಲ ಅಂತ ಯಾವುದರಿಂದ ಸಾಧನೆ ಮಾಡೋದು? ಅನುಮಾನ ಆಗಮದಲ್ಲಿ ವೆಯ್ಟೇಜ್ ಯಾವುದಕ್ಕೆ? ಹಾಗಾದ್ರೆ ಇದು ಅದನ್ನು ಹೊಡಿತದೆ.
ನೀನು ನಿನ್ನ ರೂಲ್ಸ್ ಅನ್ನು ಅಮೆಂಡ್ ಮಾಡಬೇಕು ಹೊರತು ಆಗಮ ತನ್ನ ರೂಲ್ಸ್ ಅಮೆಂಡ್ ಮಾಡೋದಿಲ್ಲ. ಅದರಿಂದ ಆಗಮದಿಂದ ಅನುಮಾನ ಅಪ್ರಮಾಣ ಆಗತ್ತೆ ಹೊರತು, ನೋಡಿ ಅನಾದಿಯಾದ್ದು ಸಾಯಲ್ಲ ಅಂತ ರೂಲ್ಸ್ ಮಾಡ್ದ, ಆದರೆ ಅನಾದಿಯಾದ್ದು ಸಾಯೋದು ಕಂಡ ಯಾರು? ನೈಯಾಯಿಕ. ಪ್ರಾಗಭಾವ ಅನಾದಿ ಸಾಯ್ತದೆ. ರೂಲ್ಸ್ ಅನ್ನು ಅಮೆಂಡ್ ಮಾಡದ ಏನಂತ? ಅನಾದಿಯಾದ ಭಾವ ಸಾಯಲ್ಲ ಅಂತ. ಹಾಗಾದ್ರೆ ರೂಲ್ಸ್ ಅನ್ನ ವಿರೋಧ ಬಂದ್ರೆ ಅಮೆಂಡ್ ಮಾಡ್ತೀಯಲ್ಲ, ಶ್ರುತಿಯ ವಿರೋಧ ಇದೆ. ಆದ್ರಿಂದ ಅನಾದಿಯಾದ ಅಜ್ಞಾನ ಬಿಟ್ಟು ಉಳಿದಿದ್ದು ಯಾವುದೂ ಸಾಯಲ್ಲ ಅಂತ ನಿನ್ ರೂಲ್ಸ್ ಅನ್ನು ಅಮೆಂಡ್ ಮಾಡೋ ಹೊರತು ನಿನ್ ರೂಲ್ಸ್ಗೆ ಸರಿಯಾಗಿ ಶ್ರುತಿಯನ್ನು ಹೊಡಿಬೇಡ ನೀನು. ಇದು ಟೀಕಾಕೃಪಾದರು ಮೇಯ್ನು ಹೇಳುವ ಖಂಡನೆ. ಅದನ್ನು ನೈಯಾಯಿಕರನ್ನ ಹೀಗೆ ಮಟ್ಟ ಹಾಕಬೇಕು ಹೊರತು ನಿನ್ನ ರೀತಿಯಲ್ಲಿ ಮಟ್ಟ ಹಾಕಕ್ಕೆ ಬರಲ್ಲ. ಅಂದ್ರೆ ನೈಯಾಯಿಕರನ್ನು ನಾನು ಖಂಡನೆ ಮಾಡ್ತೇನೆ, ನೀನು ಮಾಡಿದ ಖಂಡನೆ ಅವರು ತಡ್ಕೊಳ್ತಾರೆ, ಅದಕ್ಕೆ ಪರಿಹಾರ ಹೇಳ್ತಾರೆ. ಇದು ಟೀಕಾಕೃಪಾದರು ಇಲ್ಲಿ ವಿವರಣ ಕಾರಣ ಮತದ ವಿಮರ್ಶೆ. ಅನಾದಿಹಿ ನನಶ್ಯತಿ ಅಂತ ನೈಯಾಯಿಕರ ವಾದಕ್ಕೆ ವಿವರಣ ಕಾರಣ ಮತದ ವಿಮರ್ಶೆ ಅಂತ. ಇದರ ನಂತರ ಪರಮತದ ಇದುವರೆಗೆ ಆಚಾರ್ಯರು ಸ್ವಮತ ರೀತಿಯ ಅಥಾತೋ ಬ್ರಹ್ಮಜಿಜ್ಞಾಸ ಅನ್ನೋದಕ್ಕೆ ಅರ್ಥ ಹೇಳ್ತಾ ಬಂದರು. ಇನ್ನು ಮುಂದೆ ಪರರು ಈ ಸೂತ್ರಕ್ಕೆ ಏನು ಅರ್ಥ ಹೇಳ್ತಾರೋ ಅದು ಸರಿಯಲ್ಲ ಅಂತ ಪರಮತ ವಿಮರ್ಶೆ ಆರಂಭ ಆಗುತ್ತೆ. ಅದು ಕಷ್ಟ ಆಗೋದು. ಯಾಕೆ ಕಷ್ಟ ಆಗುತ್ತೆ ಅಂದರೆ ಪರಮತವೂ ಕಷ್ಟ ಆದ್ರಿಂದ ಪರಮತದ ವಿಮರ್ಶೆ ಕಷ್ಟ. ಪರಮತ ಯಾಕೆ ಕಷ್ಟ? ಪರಮತ ನಮಗೆ ಅನುಭವ ಸಿದ್ಧವಲ್ಲದ್ದನ್ನು ಹೇಳುತ್ತದೆ, ಆದ್ರಿಂದ ಅದನ್ನು ತಿಳ್ಕೊಳ್ಳೋದೇ ಕಷ್ಟ ಆಗುತ್ತೆ. ಇದೆಲ್ಲ ಸತ್ಯ ಅಂದ್ರೆ ಇದೆಲ್ಲ ಸುಳ್ಳು ಅನ್ನತ್ತೆ. ನಾನು ದೇವರು ಬೇರೆ ಅಂದ್ರೆ ನೀನು ದೇವರು ಬೇರೆ ಅಲ್ಲ ಅನ್ನತ್ತೆ. ಇವೆಲ್ಲ ಅನುಭವಕ್ಕೆ ವಿರುದ್ಧವಾದ್ದು. ಸೊ ಇದನ್ನ ಕಷ್ಟಪಟ್ಟು ಅವರು ನಮಗೆ ಕನ್ವಿನ್ಸ್ ಮಾಡಿಸ್ಬೇಕಾಗುತ್ತೆ. ಹೀಗೆ ಪರಮತವೂ ಕ್ಲಿಷ್ಟವಾದ್ರಿಂದ ಪರಮತದ ಖಂಡನೆ ಇಷ್ಟ ಆಯಿತು, ಅದನ್ನು ಸುಧಾ ಕಷ್ಟ ಆಗ್ತಾ ಹೋಯ್ತು. ಅದು ಪರಮತ ವಿಮರ್ಶೆ ಬೇರೆ, ಪರರು ಹೇಳಿದ ಸೂತ್ರಾರ್ಥ ವಿಮರ್ಶೆ ಬೇರೆ. ಪರಮತವನ್ನು ವಿಮರ್ಶೆ ಮಾಡೋದಲ್ಲ ಇಲ್ಲಿ. ಪರರು ಅಥಾತೋ ಬ್ರಹ್ಮ ಜಿಜ್ಞಾಸ ಸೂತ್ರಕ್ಕೆ ಈ ಅರ್ಥ ಹೇಳ್ತಾರೆ, ಆ ಅರ್ಥ ಸರಿಯಲ್ಲ. ಇದು ಶ್ರೀಕೃಷ್ಣ. ನಾವು 2-3 ದಿವಸದಿಂದ ಪ್ರಾಣದೇವರ ವಿದ್ಯಾಮಾನ್ಯರ ಸನ್ನಿಧಿಯಲ್ಲಿ ಕೂತು ನ್ಯಾಯಸುಧಾದ ಚಿಂತನೆ ನಡೆಸ್ತಾ ಇದ್ದೆವು. ವಿದ್ಯಾಮಾನ್ಯರಿಗೆ ತುಂಬ ಅಪೇಕ್ಷೆ ಇದ್ದಿದ್ದು ನಿವೃತ್ತರಾದ, ಇವತ್ತು ಲೌಕಿಕ ಉದ್ಯೋಗ ನಮ್ಮ ಜೀವನಕ್ಕೆ ಅನಿವಾರ್ಯ, ಇದನ್ನು ಒಪ್ಕೋತಿದ್ರು ವಿದ್ಯಾಮಾನ್ಯರು. ಆದ್ದರಿಂದ ಲೌಕಿಕ ಉದ್ಯೋಗದಲ್ಲಿ ಸೇರಿದಾಗ ನಾವು ಈ ಕಡೆ ಪೂರ್ಣ ಗಮನ ಹರಿಸೋಕ್ಕಾಗಲ್ಲ. ಆದ್ರಿಂದ ಅವರ ಅಪೇಕ್ಷೆ ಏನಿತ್ತು ಅಂದರೆ ನಿವೃತ್ತರಾದವರಿಗೆ ಸ್ಪಷ್ಟವಾಗಿ ನಮ್ಮ ಶಾಸ್ತ್ರಗಳನ್ನು ಪಾಠ ಹೇಳುವ ವ್ಯವಸ್ಥೆ ಆಗಬೇಕು ಅಂತ. ಅದು ಯಾವತ್ತೂ ನಮ್ಮ ಒಂದು ಅನುಭವದ ಮಾತು ಅಂದರೆ, ಜ್ಞಾನಿಗಳ ಮಾತು ವಾಚಮರ್ಥೋನುಧಾವತಿ ಅಂತ. ಅವರು ಇದ್ದಿದ್ದನ್ನು ಹೇಳೋದಲ್ಲ, ಆಗೋದನ್ನು ಹೇಳ್ತಾರೆ ಅಂತ. ವಾಚಂ ಅರ್ಥೋನುಧಾವತಿ, ಅವರ ಮಾತಿನಂತೆ ನಡೆಯುತ್ತಿದೆ ಹೊರತು ನಡೆದಿದ್ದನ್ನು ಆಡೋದಲ್ಲ ಅವರು ಅಂತ. ಹಾಗೆ ಅವರ ಸಂಕಲ್ಪ ಆಗಿತ್ತು. ಅವರ ಕಾಲದಲ್ಲೂ ಕೂಡ ಈ ಕೆಲಸವನ್ನು ಅವರು ಮಾಡ್ತಾ ಇದ್ದರು. ಅವರ ಸಂಕಲ್ಪದಂತೆ ಅವರ ಸಾನ್ನಿಧ್ಯದಲ್ಲಿ ಕೂತು ನಾವು 2-3 ದಿವಸ ನ್ಯಾಯಸುಧಾದ ಚಿಂತನೆಯನ್ನು ನಡೆಸಿದ್ದೇವೆ. ಮುಖ್ಯವಾಗಿ ನಾನು ಅಭಿವಂದನೆ ಮಾಡಬೇಕಾದ್ದು ನಿಮ್ಮನ್ನು. ಕಾರಣ ಅಂದರೆ ಈ ವಯಸ್ಸಿನಲ್ಲಿ ನಿದ್ದೆ ಗಿದ್ದೆ ದೇಹದ ಆಯಾಸ ಇವನ್ನ ಬಿಟ್ಟು ಪಾಠ ಹೇಳೋದ್ರ ಜೊತೆ, ಪಾಠ ಹೇಳುವವರಿಗೆ ಉತ್ಸಾಹ ಯಾವತ್ತು ಬರುತ್ತೆ ಅಂದರೆ ಶ್ರೋತೃಗಳ ಇನ್ವಾಲ್ವ್ಮೆಂಟ್ ಬೇಕು. ನೀವು ಹೇಳ್ತಾ ಇರಿ, ನಾವು ಬೇಕಾದ ಕೇಳ್ತೀವಿ ಇಲ್ಲದ ಬಿಡ್ತೀವಿ ಅಂದರೆ ಉತ್ಸಾಹ ಹೋಗುತ್ತೆ. ಇನ್ವಾಲ್ವ್ ಆಗಿ. ಆದ್ರಿಂದ ನಾನು ಪ್ರಶ್ನೆಗಳನ್ನು ತಿರಸ್ಕಾರ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಪ್ರಶ್ನೆ ಕೇಳಬೇಡಿ ಅಂತ ಒಬ್ಬರಿಗೆ ಹೇಳಿದರೆ ಅವಾಗ ಉಳಿದವರೆಲ್ಲ ಬಾಯಿ ನಾವು ಕೇಳೋದು ಏನಾದರೂ ಸಿಟ್ಟು ಬರುತ್ತೇನಪ್ಪ ಆಚಾರ್ಯರಿಗೆ ಅಂತ. ಕೇಳದಿದ್ರೆ ಆವಾಗ ಸ್ಪಷ್ಟತೆ ಕಡಿಮೆ ಆಗುತ್ತೆ. ಒಂದು ನಿಮ್ಮ ಇನ್ವಾಲ್ವ್ಮೆಂಟ್ ಇದರ ಜೊತೆ ಆಗಲ್ಲ. ಅದರಿಂದ ಯಾರು ಅಡ್ಡದಾರಿಗೆ ಹೋಗದೆ ನೇರವಾದ ಜಿಜ್ಞಾಸೆ ಏನು ಬಂತೋ ಅದನ್ನು ಕೇಳೋದಕ್ಕೆ ಅವಕಾಶ ಇದ್ದಾಗ ಮಾತ್ರ ಪಾಠ ಸಾರ್ಥಕ ಆಗುತ್ತೆ. ಹಾಗೆ ಜೊತೆಯಲ್ಲಿ ಬೆರೆತು ನನಗೂ ಸಾಧನೆ ನಿಮಗೂ ಸಾಧನೆ, ಇವೆರಡು ಪ್ರತಿ ವರ್ಷ ಇದಕ್ಕೆ ನಾವು ತುಂಬ ಅಭಿನಂದನೆ ನಡೆಸಬೇಕಾದ್ದು ಚೆನ್ನೈನ ಮಾಧ್ವ ಸೇವಾ ಸಂಘ. ಅವರು ದೊಡ್ಡ ಕೆಲಸ ಮಾಡಿದ್ದಾರೆ. ಇಡೀ ಸರ್ವಮೂಲವನ್ನ ಚೆನ್ನೈನ ಜಿಜ್ಞಾಸುಗಳ ಒಂದು ಗುಂಪನ್ನು ಇಟ್ಕೊಂಡು ಎಲ್ಲ ಕೆಲಸದಲ್ಲಿರುವವರು ನಿವೃತ್ತರಾದವರು ಇಡೀ ಸರ್ವಮೂಲವನ್ನು ಪಾಠದ ವ್ಯವಸ್ಥೆ ಮಾಡಿ ಬದರಿಯಲ್ಲಿ ಹೋಗಿ ದೊಡ್ಡ
ಅಪೂರ್ವವಾದ ಕೆಲಸವನ್ನು ಮಾಡಿ ಮಂಗಳ ಮುಗಿಸಿ ಬಂದರು. ಇವತ್ತು ನಿನ್ನೆ ಆನಂದ್ ಅವರು ಹೇಳಿದ್ದಾರೆ 2 ಅಧ್ಯಾಯದ ಮಂಗಳವನ್ನು ನಾವು ಅಲ್ಲಿ ಮಾಡಬೇಕು ಹಾಗೆ ಅಂತ. 2016ಕ್ಕೆ ಅಂತ. ಯಾರು ಯೋಚನೆ ಮಾಡೋದು ಬೇಡ. ಪ್ರಾಣದೇವರ ಗುರುಗಳ ಸನ್ನಿಧಿಯಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ. ಆದ್ದರಿಂದ ನಾವೆಲ್ಲ ವಯಸ್ಸಾದವರು ಅಷ್ಟು ದೂರ ತಗೊಂಡೋಗಿದ್ದೀರಿ ಅಂತ ಯೋಚನೆ ಮಾಡಬೇಡ್ರಿ. ಗುರುಗಳ ಎದುರುಗಡೆ ಸಂಕಲ್ಪ ಮಾಡಿದ್ದೇವೆ ಅಂದರೆ ಆ ಮಂಗಳಕ್ಕೆ ನಮ್ಮನ್ನು ದೇವರು ನಿಲ್ಲಿಸ್ತಾನೆ. ಆದ್ದರಿಂದ ನಾವು ಜ್ಞಾನ ಕಾರ್ಯವನ್ನೇನು ಮಾಡಿದ್ದೇವೋ ಅದನ್ನು ಗುರುಗಳ ಅಂತರ್ಯಾಮಿಯಾದ ಪ್ರಾಣದೇವರ ಒಳಗಡೆ ಇರುವ ಇದು ರಾಮದೇವರ ಕ್ಷೇತ್ರ. ಇದು ವಿದ್ಯಾಮಾನ್ಯರುವಂತಹ ನಿಷ್ಠಾವಂತರು ಆಚಾರ್ಯರ ಕಾಲದಿಂದ ಪ್ರತಿಮೆಯಲ್ಲಿ ಭಗವಂತನ ರೂಪವನ್ನು ಕಂಡು ರಾಮದೇವರನ್ನು ಕಂಡು ಆರಾಧಿಸಿದ ಅರ್ಚಾ ಪ್ರತಿಮೆ ಅದರ ಸಾನ್ನಿಧ್ಯ ಇರುವಂತಹದ್ದು. ಅದನ್ನು ದೇವರ ಸನ್ನಿಧಿಯಲ್ಲಿ ಗುರುಗಳ ಸನ್ನಿಧಿಯಲ್ಲಿ ಪ್ರಾಣದೇವರ ಸಮೀಪದಲ್ಲಿ ನಾವು ಕೂತು ಮಾಡಿದ ಅಧ್ಯಯನ ನಮಗೆ ಅದು ಸಾಧನೆಗೆ ಅನುಕೂಲವಾಗುವಂತೆ ನಮ್ಮ ಪಾಪಕ್ಷಯ ಮಾಡಿ ಪುಣ್ಯವೃದ್ಧಿಯನ್ನ ಮಾಡಿ ಜ್ಞಾನದ ಗಂಗೆ ನಮ್ಮಲ್ಲಿ ಜನ್ಮ ಜನ್ಮಗಳಲ್ಲೂ ಹರಿಯುವಂತೆ ಮಾಡಲಿ ಅಂತ ಪ್ರಾರ್ಥನೆ ಅವಶ್ಯಕ. ಶಿಯಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಶಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಮ ಶ್ರೀರಾಮ Acá.
ಇದು ಮುಗಿಸ್ಬೇಕು ಕೆಂಪಡ ಎಲ್ಲ ಪರವಾಗಿಲ್ಲ ಅಲ್ಲಿ ಇದು ಮಾಡಿರ್ಬೋದು ಪರವಾಗಿಲ್ಲ